ತಮ್ಮ ಸ್ಥಾನವನ್ನು ಅಲಂಕರಿಸಿ ಇಂದಿನ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಇನ್ನು ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂತಹ ಶರಣೆ ಹೀರಾಮಣಿ ರಾಜು ಅಷ್ಟೂರೆ ತಾಯಿಯವರು, ಅವರು ಸಹ ವೇದಿಕೆ ಮೇಲೆ ತಮ್ಮ ಸ್ಥಾನವನ್ನು ಅಲಂಕರಿಸಿ ಇಂದಿನ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಇನ್ನು ಅದೇ ರೀತಿಯಾಗಿ ತಮ್ಮ ಅನುಭವ ನುಡಿಯನ್ನು ಇಂದು ಹೇಳುತ್ತಿರುವಂತಹ ತಾಯಿಯಾಗಿರ್ತಕ್ಕಂತಹ ಶರಣಿ ವಿಜಯಲಕ್ಷ್ಮಿ ದತ್ತು ಕರ್ಕಾಳೆ ತಾಯಿಯವರು, ಅವರು ಸಹ ತಮ್ಮ ಸ್ಥಾನವನ್ನು ಅಲಂಕರಿಸಿ ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮ ಪಾತ್ರವನ್ನು ನಿರ್ವಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇನ್ನು ಅದೇ ರೀತಿಯಾಗಿ ಇಂದಿನ ಪೂಜೆಯನ್ನು ನಡೆಸಿಕೊಡುವಂತಹ ತಾಯಿ ಶರಣಿ ಉಷಾ ಶಿವಕುಮಾರ್ ಜಡಿಗೆ ತಾಯಿಯವರು, ಅವರು ಸಹ ವೇದಿಕೆ ಮೇಲೆ ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಸನ್ಮಾನವನ್ನು ನೆರವೇರಿಸಿಕೊಡುವಂತಹ ಶರಣಿ ಇಂದುಮತಿ ಗುಂಡಪ್ಪ ಸಂಗಂಕರ್ ತಾಯಿಯವರು, ಅವರು ಸಹ ಇಂದಿನ ವೇದಿಕೆ ಮೇಲೆ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಇನ್ನು ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಭಾಷಣವನ್ನು ಶರಣರ ನುಡಿಗಳನ್ನು ಹೇಳಲು ಅವಕಾಶ ಪಟ್ಟಿರತಕ್ಕಂಥ ವಿದ್ಯಾರ್ಥಿ ಭಾಷಣವನ್ನು ಡಾಕ್ಟರ್ ಸ್ನೇಹ ಓಂಕಾರ್ ಬಲ್ಲೂರೆ, ಅವರು ಸಹ ತಮ್ಮ ವೇದಿಕೆ ಸ್ಥಾನವನ್ನು ಅಲಂಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಇನ್ನು ಅದೇ ರೀತಿಯಾಗಿ ವಚನ ಗಾಯನ ಕಾರ್ಯಕ್ರಮಕ್ಕೆ ವಚನ ಗಾಯನ ತಮ್ಮ ಸುಮಧುರ ಕಂಠದಿಂದ ವಚನ ಗಾಯನವನ್ನು ಮಾಡಲು ಆಗಮಿಸಿರ್ತಕ್ಕಂತಹ ಶರಣಿ ಕಾಶಿಬಾಯಿ ಭೀಮರಾವ್ ಜಾವಕೆ ತಾಯಿಯವರು, ಅವರು ಸಹ ಇಂದಿನ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಗಮಿಸಿ ತಮ್ಮ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲು ವಿನಂತಿಸಿಕೊಳ್ಳುತ್ತೇನೆ. ಇನ್ನು ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಲು ತಮ್ಮ ಸುಮಧುರ ಕಂಠದಿಂದ ಸ್ವಾಗತವನ್ನು ಬಯಸಲು ಆಗಮಿಸಿರ್ತಕ್ಕಂತಹ ಶರಣಿ ಶ್ರುತಿ ಸಂತೋಷ್ ಪಾಟೀಲ್, ಅವರು ಆರೋಗ್ಯ ಸರಿಯಿಲ್ಲದ ಕಾರಣ ಅವರು ಆಗಮಿಸಿಲ್ಲ. ಇನ್ನು ವಂದನಾರ್ಪಣೆ ಮಾಡಲು ಆಗಮಿಸಿರ್ತಕ್ಕಂಥ ತಾಯಿ ಅವರೇ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕೆಂದು ಶರಣಿ ರಾಜೇಶ್ವರಿ ಅಶೋಕ್ ರಾಗ ತಾಯಿಯವರು ವೇದಿಕೆ ಮೇಲೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಇನ್ನು ಅದೇ ರೀತಿಯಾಗಿ ಇಂದಿನ ಭಜನಾ ತಂಡ ಶರಣಿ ಗೋದಾವರಿ ಮತ್ತು ನೀಲಗಂಗಾ ತಾಯಿಯವರು ಸಹ ಬಸವೇಶ್ವರ್ ಭಜನಾ ಮಂಡಳಿ ಬಸವನಗರ್, ಇವರು ಸಹ ತಮ್ಮ ಈ ವೇದಿಕೆ ಮೇಲೆ ಬಂದು ಅವರ ಸ್ಥಾನವನ್ನು ಅಲಂಕರಿಸಿ ಶರಣ ಮಾಸದಲ್ಲಿ ಪ್ರತಿಯೊಂದು ದಿವಸ ಮನೆ ಮನೆಗೆ ವಚನ ಪ್ರವಚನ ಕಾರ್ಯಕ್ರಮವನ್ನು ಅವರು ಸುವ್ಯವಸ್ಥಿತವಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಇಬ್ಬರು ತಾಯಂದಿರು ವೇದಿಕೆ ಮೇಲೆ ಆಗಮಿಸಿ ಇಂದಿನ ಕಾರ್ಯಕ್ರಮವನ್ನು ಶೋಭೆಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಶರಣೆ ಗೋದಾವರಿ ಮತ್ತು ಶರಣೆ ನೀಲಗಂಗಾ ತಾಯಿಯವರು. ಮೊದಲಿಗೆ ವಚನ ಗಾಯನದೊಂದಿಗೆ ಇಂದಿನ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ವಚನ ಗಾಯನವನ್ನು ತಮ್ಮ ಸುಮಧುರ ಕಂಠದಿಂದ ಗಾಯನವನ್ನು ಮಾಡಲು ಆಗಮಿಸಿರ್ತಕ್ಕಂಥ ಶರಣಿ ಕಾಶಿಬಾಯಿ ಭೀಮರಾವ್ ಜಾವಕೆ ತಾಯಿಯವರು ವೇದಿಕೆ ಕಡೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉತ್ತಮ ಕುಲದಲ್ಲಿ ಹುಟ್ಟಿದೇನೆಂಬ ಉತ್ತಮ ಕುಲದಲ್ಲಿ ಹುಟ್ಟಿದೇನೆಂಬ ಕಷ್ಟ ತಾನದ ಹೊರೆಯ ಹೊರಸಿದಿರಯ್ಯ, ಕಷ್ಟ ತಾನದ ಹೊರೆಯ ಹೊರಸಿದಿರಯ್ಯ. ಅಟ್ಟಮಣೆ ಹಾಕೆ ಶಶಿಧರನ ಹತ್ತಿರ ಕಳೆದ ನೋಡ, ಅಟ್ಟಮಣೆ ಹಾಕೆ ಶಶಿಧರನ ಹತ್ತಿರ ಕಳೆದ ನೋಡ. ಉತ್ತಮ ಕುಲದಲ್ಲಿ ಹುಟ್ಟಿ
ಕಿವಿಯಲ್ಲೇ ಕಂಕಣ ಕಟ್ಟೆ ಕೊರಳಲ್ಲೇ ರುದ್ರಾಕ್ಷಿ ಹಾಕಿ ಹಣೆಯಲ್ಲೇ ವೇವತಿ ಧರಿಸೆ ಹಣೆಯಲ್ಲೇ ವೇವತಿ ಧರಿಸೆ ಉತ್ತಮ ಕುಲದಲ್ಲಿ ಹುಟ್ಟಿದೇನೆ ಮಾವ ಕಷ್ಟ ತಾಣದವರೆಯ ಹೊರಸಿದಿರಯ್ಯ ಕಷ್ಟ ತಾಣದವರೆಯ ಹೊರಸಿದಿರಯ್ಯ ಐಸದ ಹಾಸೆಗೆ ಹಾಸೆ ವಜ್ರದ ಕಂಬವ ಕುರಿಸೆ ಐಸದ ಹಾಸೆಗೆ ಹಾಸೆ ವಜ್ರದ ಕಂಬವ ಕುರಿಸೆ ಉತ್ತಮ ಕುಲದಲ್ಲಿ ಹುಟ್ಟಿದೇನೆ ಮಾವ ಕಷ್ಟ ತಾಣದವರೆಯ ಹೊರಸಿದಿರಯ್ಯ ಕಷ್ಟ ತಾಣದವರೆಯ ಹೊರಸಿದಿರಯ್ಯ ಅವಳದ ತೋರಣ ಕಟ್ಟೆ ಮುತ್ತಿನ ಮಳೆಯ ಸುರಿದು ಅವಳದ ತೋರಣ ಕಟ್ಟೆ ಮುತ್ತಿನ ಮಳೆಯ ಸುರಿದು ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ಜೊತೆ ಮದುವೆ ನೋಡ ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ಜೊತೆ ಮದುವೆ ನೋಡ ಉತ್ತಮ ಕುಲದಲ್ಲಿ ಹುಟ್ಟಿದೇನೆ ಮಾವ ಕಷ್ಟ ತಾಣದವರೆಯ ಹೊರಸಿದಿರಯ್ಯ ಕಷ್ಟ ತಾಣದವರೆಯ ಹೊರಸಿದಿರಯ್ಯ महात्मा विशेष महात्मा की जय रागिनी कमली माता की जय ಸಂಚಾಲಕರಿಗೆ ಕನ್ಫ್ಯೂಸ್ ಆಗಿದೆ. ಇಂದಿನ ಅಧ್ಯಕ್ಷರು ನಮ್ಮ ಲಲಿತಾಬಾಯಿ ಅಷ್ಟೇ ತಾಯಿ ಅವರ ವೇದಿಕೆ ಬರಬೇಕು. ಈ ಸಮಿತಿಯ ಅಧ್ಯಕ್ಷರ ಪರವಾಗಿ ನಮ್ಮ ಸಾವಿತ್ರಿ ಧನರಾಜ್ ಪಾಟೀಲ್ ಬಂದಿದ್ದಾರೆ. ಈಗ ಲಲಿತಾ ಅಷ್ಟೇ ತಾಯಿಯವರು ಒಂದು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಕಾಶಿಬಾಯಿ ಭೀಮರಾವ್ ಜಾವಕೆ ತಾಯಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತಾ ಇನ್ನೊಂದು ವಚನ ಗಾಯನವನ್ನು ಶ್ರೀದೇವಿ ಶಾಪಯ್ಯ ಸ್ವಾಮಿ ಅವರು ತಮ್ಮ ವಚನವನ್ನು ಗಾಯನ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಅಕ್ಕ ಮಾದೇವಿ ನೀವಾರೆ ಮತ್ತೊಮ್ಮೆ ದರುಶನವ ತೋರೆ ಅಕ್ಕ ಮಾದೇವಿ ನೀವಾರೆ ಮತ್ತೊಮ್ಮೆ ದರುಶನವ ತೋರೆ ನಿನ್ನಯ ಶರಣರು ಹಂಬಲಿಸಿ ಕುಳಿತರು ನಿನ್ನಯ ಶರಣರು ಹಂಬಲಿಸಿ ಕುಳಿತರು ದಾರಿಯು ಕಾಯುತ್ತ ಅಲ್ಲಲ್ಲಿ ಕುಳಿತರು ಅಕ್ಕ ಮಾದೇವಿ ನೀವಾರೆ ಮತ್ತೊಮ್ಮೆ ದರುಶನವ ತೋರೆ ಅಕ್ಕ ಮಾದೇವಿ ನೀವಾರೆ ಮತ್ತೊಮ್ಮೆ ದರುಶನವ ತೋರೆ ಕಾಡಾಡವಿಯನ್ನು ಕೈಲಾಸ ಮಾಡಿದೆ ಕಾಡಾಡವಿಯನ್ನು ಕೈಲಾಸ ಮಾಡಿದೆ ನಂದನವನ ಮಾಡಿ ಆನಂದವೆನಿಸಿದೆ ಅಕ್ಕ ಮಾದೇವಿ ನೀವಾರೆ ಮತ್ತೊಮ್ಮೆ ದರುಶನವ ತೋರೆ ಅಕ್ಕ ಮಾದೇವಿ ನೀವಾರೆ ಮತ್ತೊಮ್ಮೆ ದರುಶನವ ತೋರೆ ಕದಳಿ ವನದಿಂದ ಕಲ್ಯಾಣ ಬಂದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕದಳಿ ವನದಿಂದ ಕಲ್ಯಾಣ ಬಂದೆ ಕದಳಿ ವನದಿಂದ ಕಲ್ಯಾಣ ಬಂದೆ ಶರಣಾರು ಕುಳಿತಿ ನಿನ್ನಯ ಜನಮ ಅಕ್ಕ ಮಾದೇವಿ ನೀವಾರೆ ಮತ್ತೊಮ್ಮೆ ದರುಶನವ ತೋರೆ ಅಕ್ಕ ಮಾದೇವಿ ನೀವಾರೆ ಮತ್ತೊಮ್ಮೆ ದರುಶನವ ತೋರೆ ಅರುಣ ಉದಯದೊಳತು ನಿನ್ನನ್ನು ನೆನೆವರು ಅರುಣ ಉದಯ
ಪೂಜಾ ಕಾರ್ಯಕ್ರಮ ಶರಣೆ ಉಷಾ ಶಿವಕುಮಾರ್ ಜಡಿಗೆ, ಮಂಗಲ ಜಡಿಗೆ, ಜಡಿಗೆ ಪರಿವಾರದವರಿಂದ ವೇದಿಕೆ ಮೇಲೆ ಆಗಮಿಸಿ ಇಂದಿನ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು. ಇನ್ನು ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿದ್ದಂತಹ ಎಲ್ಲಾ ಗಣ್ಯ ವ್ಯಕ್ತಿಗಳು ಇದರಲ್ಲಿ ಸಹಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪೂಜ್ಯರು ಸಹ ವೇದಿಕೆಗೆ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ಲಿಂಗಾಯ ನಮಃ. ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದು ತೊಡೆದು ಭಕ್ತನೆಂದೆನಿಸಿದ ಗುರುವೇ, ಭವಿ ಎಂಬುದು ತೊಡೆದು ಭಕ್ತನೆಂದೆನಿಸಿದ ಗುರುವೇ, ಚೆನ್ನ ಮಲ್ಲಿಕಾರ್ಜುನನ್ನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ನಮೋ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗವ ನೀನು, ನೀನಲ್ಲದೆ ನನಗೆ ಮತ್ಯಾರ ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದು ನೀರಲ್ಲದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಹರರ ಮಾವೇ. ವೀರ ವೈರಾಗ್ಯ ನಿರಕ್ಕ ಮಾದೇವಿ ತಾಯಿಯವರಿಗೆ ಜಯವಾಗಲಿ. ವಿಶ್ವಗುರು ಬಸವಣ್ಣನವರಿಗೆ ಮರಣವೇ ಮಾನವೇ ಕಾರ್ಯಕ್ಕೆ ಶರಣು ಶರಣಾರ್ಥಿ. ಇಂದಿನ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಎಲ್ಲ ತಾಯಂದಿರು ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡು ನೇರವಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಿರೇಮಠ ಸಂಸ್ಥಾನ ಭಾರತಿ ವತಿಯಿಂದ ಮರಣವೇ ಮಹಾನವಮಿ ಕಾರ್ಯಕ್ರಮ ಹಾಗೂ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಕಾರ್ಯಕ್ರಮವನ್ನು ದಸರಾ ಮಹೋತ್ಸವದ ಅಂಗವಾಗಿ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಹಿತ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಒಂದು ಈ ಕಾರ್ಯಕ್ರಮ 28/9/25 ರವಿವಾರ ಸಾಯಂಕಾಲ ಈಗಾಗಲೇ ಪ್ರಾರಂಭವಾಗಿದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಂತ ಪೂಜ್ಯರಾದ ಮಾಲಿಂಗ ಸ್ವಾಮಿಗಳು ಹಿರೇಮಠ ಸಂಸ್ಥಾನ ಭಾರತಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಅವರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೂ ಸಹಿತ ಈ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಹಿರಿಯರಾದಂತ ಅವ್ವನವರು ಶರಣೆ ಲಲಿತಾಬಾಯಿ ಅಷ್ಟೂರಿ ಅವರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಆಯ್ತು. ಅದೇ ರೀತಿಯಾಗಿ ಅನುಭವವನ್ನು ನೀಡಲು ಬರಬೇಕಾದಂತ ಅನುಪಸ್ಥಿತಿಯಲ್ಲಿ ನಮ್ಮ ಮೇಡಮ್ ಅವರಾದ ಸಹೋದರಿ ವಿಜಯಲಕ್ಷ್ಮಿ ದತ್ತು ಕರ್ಗಾಳೆ ಮೇಡಮ್ ಅವರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಒಳ್ಳೆಯ ವೈಭವದಿಂದ ಈ ಒಂದು ಅಕ್ಕಮಹಾದೇವಿ ಮೂರ್ತಿಗೆ ಪೂಜಾ ಕಾರ್ಯಕ್ರಮವನ್ನು ಕೈಗೊಂಡಿರ್ತಕ್ಕಂಥ ಜಿಡಿಗೆ ಅಕ್ಕವರಿಗೂ, ಉಷಾ ಶಿವಕುಮಾರ್ ಜಿಡಿಗೆ ತಾಯಿಯವರಿಗೂ ಮತ್ತು ಅವರೆಲ್ಲರ ಪರಿವಾರದವರಿಗೂ ಸಹಿತ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಧರ್ಮಗ್ರಂಥ ಪಠಣ ಮಾಡಲು ಬಂದಂತ ಶರಣೆ ಅಂಬಿಕಾ ಪನ್ಸೆಟ್ಟೆ ಅವರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸುಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಒಂದು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಲು ಆಗಮಿಸಿದಂತ ಶರಣೆ ಇಂದುಮತಿ ಗುಂಡಪ್ಪ ಸಂಗಮ್ಕರ್ ಅವರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ವಿದ್ಯಾರ್ಥಿ ಭಾಷಣವನ್ನು ಮಾಡಲು ಬಂದಂತ ಡಾಕ್ಟರ್ ಕೀರ್ತಿ ಚಂದ್ರಕಾಂತ್ ಪಾಟೀಲ್ ಅವರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ
ಈ ಒಂದು ಕಾರ್ಯಕ್ರಮಕ್ಕೆ ಕಳೆಯನ್ನು ತಂದುಕೊಡಲು ಶರಣರ ವೇಷಭೂಷಣದೊಂದಿಗೆ ಆಗಮಿಸಿದಂತ ಶಾಂತಾಬಾಯಿ ಶಿವರಾಜ್ ಬೆಲ್ಲಾಳೆ ಅವರಿಗೂ ಸಹಿತ ಈ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವಚನ ಗಾಯನವನ್ನ ಮಾಡಲು ಆಗಮಿಸಿದಂತ ಕಾಶಿಬಾಯಿ ಭೀಮರಾವ್ ಜಾವ್ಕೆ ಅವರಿಗೂ ಸಹಿತ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಸ್ವಾಗತ ಭಾಷಣ ಮಾಡಲು ಬರಬೇಕಾದಂತವರು ಅನುಪಸ್ಥಿತಿಯಾದ ಅವರಿಗೂ ಸಹಿತ ಸ್ವಾಗತವನ್ನು ಕೋರುತ್ತೇನೆ. ನಿರೂಪಣೆಯನ್ನ ಮಾಡಿರ್ತಕ್ಕಂಥ ಮೇಡಮ್ ಅವರಿಗೂ ಸಹಿತ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ವಹಿಸಿ ಭಜನೆಯನ್ನು ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಕೊಟ್ಟಂತ ಗೋದಾವರಿ ಮತ್ತು ನೀಲ್ಗಂಗಾ ಬಸವೇಶ್ವರ ಭಜನಾ ಮಂಡಳ ಬಸವನಗರ್ ಇವರಿಗೂ ಸಹಿತ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ದು ಮೇಡಮ್ ಅವರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಸಾವಿತ್ರಿ ಮೇಡಮ್ ಅವರು ಈ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ, ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಅದಕ್ಕೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ಈ ಕಾರ್ಯಕ್ರಮದ ಆಯೋಜಕರಾದ ನಮ್ಮ ಸಹೋದರಿಯಾದ ಮಲ್ಲಮ್ಮ ಮೇಡಮ್ ಅವರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲ ಸಹೋದರಿಯರಿಗೂ ಮಕ್ಕಳಿಗೂ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನ ಬಯಸ್ತಾ ನನ್ನ ಸ್ವಾಗತದ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶರಣಿ ರಾಜೇಶ್ವರಿ ಅಶೋಕ್ ರಾಧಾ ತಾಯಿಯವರಿಗೆ ನಮ್ಮ ವೇದಿಕೆ ಮುಖಾಂತರ ತಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ತಾಯಿಯವರು ವೇದಿಕೆ ಕಡೆಗೆ ಆಗಮಿಸಬೇಕು. ಅಧ್ಯಕ್ಷ ಈ ಗೀತಾ ಸಂಧು ಕರ್ಕಳೆ ತಾಯಿಯವರಿಗೆ ನಮ್ಮ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಾಷಣಕ್ಕೆ ಹೊಂದಿಲ್ಲದಿದ್ದರಯ್ಯ ಅಂಗಸಂಗಕ್ಕೆ ಮಹಾಘನವನ್ನೆರೆಯದೆ ನೀನು ಖುಷಿಯನ್ನೇ ಕೊಯ್ದು ಖುಷಿಯನ್ನೇ ಪೂಜಿಸುವ ಕಸಗಣಿಸುಗಳ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೃದಯ ಮುಖದಲ್ಲಿ ಕತ್ತಲೆಯಾಯಿತು. ಹಾರಿ ಹೋಯಿತು ಕಾಣಲಿಂಗ, ಕಳೆದು ಹೋಯಿತು ಬಿದ್ದೆ ಸತ್ಯ. ಕಟ್ಟುವ ಬಿಡುವ ಸಂಬಂಧಿಗಳ ಕಷ್ಟವನ್ನು ಗುಹೇಶ್ವರ. ಓಂ ಶ್ರೀ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆದಿ ಅನಾದಿ ಒಂದಾದ ನಂದು, ಚಂದ್ರ ಸೂರ್ಯ ಒಂದಾದ ನಂದು, ಆಕಾಶ ಒಂದಾದ ನಂದು, ಮಹೇಶ್ವರ ಲಿಂಗನ ನಿರಾಳನು. ಓಂ ಶ್ರೀ ಗುರು. ಓಂ ಶ್ರೀ ಎದ್ದು ನಿಂತು ಅವರಿಗೆ ಸ್ವಾಗತವನ್ನು ಕೇಳಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಶರಣರ ವೇಷಭೂಷಣದಲ್ಲಿ ಶರಣಿ ಶಾಂತಾಬಾಯಿ ಶಿವರಾಜ್ ಬೆಲ್ಲಾಳೆ ತಾಯಿಯವರು ಅವರು ಪುಣ್ಯಶ್ರೀ ವೀರಮ್ಮನ ವೇಷವನ್ನು ಧರಿಸಿಕೊಂಡು ಅವರು 12ನೇ ಶತಮಾನದ ವೀರಮ್ಮ ಶ್ರೀಯವರಂತೆ ಕಾಣುತ್ತಿದ್ದಾರೆ. ಅವರಿಗೆ ಎಲ್ಲರೂ ಎದ್ದು ನಿಂತು ಸ್ವಾಗತವನ್ನು ಕೋರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಶರಣೆ ದಾಸೆಯವರ ಪುಣ್ಯಶ್ರೀ ವೀರಮ್ಮ ತಾಯಿಯವರಿಗೆ ಜಯವಾಗಲಿ. ಶರಣೆ ಪುಣ್ಯಶ್ರೀ ವೀರಮ್ಮ ತಾಯಿಯವರಿಗೆ ಜಯವಾಗಲಿ. 12ನೇ ಶತಮಾನದ ವೀರ ಶರಣೆಯರಲ್ಲಿ ಇವರು ಒಬ್ಬರು ಆಗಿರ್ತಕ್ಕಂಥ ತಾಯಿಯವರು
ಇವರನ್ನು ಕುರಿತು ಇಂದಿನ ಉದ್ಘಾಟನೆ ಕಾರ್ಯಕ್ರಮ ಅವರು ಲಿಂಗ ಪೂಜೆಯಲ್ಲಿ ಮಗ್ನರಾಗಿರ್ತಕ್ಕಂತಹ ಶರಣಿ ತಾಯಿಯವರು ಅವರ ಪೂಜೆಯನ್ನು ಮುಗಿಸಿಕೊಂಡ ನಂತರ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಿಕೊಳ್ಳಲು ಉದ್ಘಾಟನೆ ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ. ಲಿಂಗ ಪೂಜೆಯಲ್ಲಿ ತಲ್ಲೀನರಾಗಿರ್ತಾರೆ. ಇನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಪೂಜ್ಯರಿಂದ ಹಾಗೂ ಉದ್ಘಾಟನೆ ಶರಣಿ ಜ್ಞಾನದೇವಿ ಬಸವರಾಜ ಮೊರೆ ತಾಯಿಯವರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ತಾಯಂದಿರು ಹಾಗೂ ಪೂಜ್ಯರು ಎಲ್ಲರೂ ಎದ್ದು ನಿಂತು ಇಂದಿನ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲು ಓಂ ಶ್ರೀ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತಹ ಎಲ್ಲ ಗುರುವೃಂದದವರಿಗೂ ಹಾಗೂ ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ಜ್ಞಾನದೇವಿ ಬಸವರಾಜ ಮೊರೆ ತಾಯಿಯವರಿಗೂ ವೇದಿಕೆ ಮುಖಾಂತರ ಮತ್ತೊಮ್ಮೆ ಚಪ್ಪಾಳಿ ಮುಖಾಂತರ ಧನ್ಯವಾದಗಳನ್ನು ಕೋರುತ್ತಾ ಈಗ ಫೋಟೋ ಶೋ ಕಾರ್ಯಕ್ರಮ ಎಲ್ಲ ತಾಯಂದಿರು ಅವರೇ ಬರ್ರಿ. ಇನ್ನ ಇಂಥವ್ರು ಎಲ್ಲರೂ ಸೀರೆ ಪಡೆಯೋರು ಭಾಳ ಇಲ್ಲ, ಸೀರೆದವ್ರು ಎಲ್ಲರೂ ಭಾಳ ಜನ ಇದ್ರು ಇನ್ನ. ನಮ್ಮಲ್ಲಿ ವಿಡಿಯೋ ಇರ್ತದೆ ಮಾಡುವ ಕಾರ್ಯಕ್ಕೆ ಮಹಾನವಮಿ ಕಲ್ಯಾಣ ಕ್ರಾಂತಿ ವಿಜಯೋತ್ಸವಕ್ಕೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಅಂದ್ರೆ ಧನ್ಯವಾದಗಳು. ಇನ್ನು ವೇದಿಕೆ ಕಡೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ ನಮಗೆ ಆಡಲು ಅವಕಾಶ ಮಾಡಿಕೊಟ್ಟಂತ ಮಲ್ಲಮ್ಮ ನಾಗಂತಿಯವರಿಗೆ ನನ್ನ ವಂದನೆಗಳು ತಿಳಿಸುತ್ತೇನೆ. ಆರೋಗ್ಯ ಒಂದು ತುಂಬಾ ಮುಖ್ಯವಾದಂತಹ ಟಾಪಿಕ್ ಆಗಿದೆ. ಏಕೆಂದರೆ
ವಾಗುವಂತಹ ಆರೋಗ್ಯ ಆಹಾರಗಳನ್ನು ಸೇವಿಸುವುದು ತುಂಬಾ ಜಾಸ್ತಿಯಲ್ಲಿ ಚಲನೆಯಲ್ಲಿದೆ. ಪ್ರತಿಯೊಬ್ಬ ವ್ಯಕ್ತಿಯ ದೈಹಿಕ, ಮಾನಸಿಕ, ಸಾಮಾಜಿಕ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸುಸ್ಥಿತಿಯಲ್ಲಿದೆ. ಆರೋಗ್ಯ ನಮ್ಮ ಎಲ್ಲ ಸಾಮಾಜಿಕ ಗುಣಧರ್ಮಗಳಿಗೆ ಮತ್ತು ಜೀವನದ ಸುಖ ಸಂತೋಷಕ್ಕೆ ಬುನಾದಿಯಾಗಿದೆ. ಆರೋಗ್ಯ ಕೇವಲ ನಿರೋಗಿಯಾಗುವುದರಾಗಲಿ ಇಲ್ಲದೆ ದೌರ್ಬಲ್ಯಗಳನ್ನು ಹೊಂದುವುದಾಗಲಿ ಅಲ್ಲ. ಆರೋಗ್ಯ ಇದ್ದಾಗ ಗೊತ್ತಾಗದ ಮತ್ತು ಇಲ್ಲದಾಗ ತನ್ನ ಮಹತ್ವವನ್ನು ತೋರಿಸುವ ಸ್ಥಿತಿ. ರೋಗ ಮತ್ತು ಅರಿವಿಗೆ ಬಂದಂತೆ ಆರೋಗ್ಯ ಬಾರದು. ರೋಗ ವೇಗಗತಿಗಳಿಂದ ಬಂದು ದೈಹಿಕ ಅನಾರೋಗ್ಯಕ್ಕೆ ಮಾಡಿಕೊಡುತ್ತದೆ. ಅದನ್ನು ಕೆಲವೊಂದು ಜನಪದಗಳು ಹೀಗೆ ಕಂಡಿವೆ. ರೋಗ ಸಾರೋಟದಲ್ಲಿ ಬಂದು ಸೂಜಿ ಮೊನೆಯ ಮೂಲಕ ಹೊರಹೋಗುತ್ತದೆ. ರೋಗ ಪಂದ್ಯದ ಕುದುರೆಯಂತೆ ಬಂದು ನಂತರ ನಡೆಯುತ್ತಾ ಹೋಗುತ್ತದೆ. ಆರೋಗ್ಯ ನಮ್ಮ ದೇಹ ರಚನೆ ಮತ್ತು ಕಾರ್ಯ ಢಾಂಚೆಯವರೆಗಿನ ವಿಷಯಗಳನ್ನು ಒಳಗೊಂಡಿದೆ. ಅದರಲ್ಲಿ ನಮ್ಮ ಭಾವನೆಗಳು, ಮೌಲ್ಯಗಳು, ತರ್ಕ ಮತ್ತು ವ್ಯಕ್ತಿಗಳ ನಡುವಣ ಸಂಬಂಧ ಸೇರಿವೆ. ನಮ್ಮ ಆರೋಗ್ಯ ತೃಪ್ತಿಕರ ಜೀವನವನ್ನು ಬಾಳುವುದಕ್ಕೆ ಸಹಕಾರ್ಯವಾಗಿರಬೇಕು. ಆರೋಗ್ಯವಿಲ್ಲದೆ ಜೀವನ ಸುಖ ಸಂತೋಷವನ್ನು ಅನುಭವಿಸಲಿಕ್ಕೆ ಬಾರದು. ಸಂಪೂರ್ಣ ಆರೋಗ್ಯ ದೈಹಿಕ, ಮಾನಸಿಕ, ಸಾಮಾಜಿಕ ವಿಷಯಗಳಲ್ಲದೆ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ಒಳಗೊಂಡಿದ್ದು ಅವುಗಳೆಲ್ಲವೂ ಆರೋಗ್ಯದಿಂದ ವ್ಯಕ್ತಿಯಲ್ಲಿ ಒಟ್ಟಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಭಾಷಣದಲ್ಲಿ ತಿಳಿಯಬೇಕಾದ ವಿಷಯವೇ ಒಂದೇ ಒಂದು. ಅದು ನೀವು ಎಣ್ಣೆ ಪದಾರ್ಥಗಳನ್ನು ಸ್ವಲ್ಪ ಸರಿದಿಟ್ಟು ನಮ್ಮ ಬೌದ್ಧಿಕ ಮತ್ತು ಮಾನಸಿಕವಾಗಿ ಶಾಂತ ಮಾಡುವ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ವಿದ್ಯಾರ್ಥಿ ಭಾಷಣವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂತಹ ಡಾಕ್ಟರ್ ಸ್ನೇಹ ಓಂಕಾರ್ ಅವರಿಗೆ ಈ ವೇದಿಕೆ ಮುಖಾಂತರ ತುಂಬಾ ಧನ್ಯವಾದಗಳನ್ನು ಕೋರುತ್ತಾ, ಈಗ ಮುಂದಿನ ಬಸವನಗರ ಭಜನಾ ಮಂಡಳಿಯವರು ಅವರ ಬಸ್ಸಿನ ಅನಾನುಕೂಲಕ್ಕಾಗಿ ನಿರ್ಗಮಿಸುತ್ತಿದ್ದಾರೆ. ಅವರಿಗೆ ಪೂಜ್ಯರಿಂದ ಆಶೀರ್ವಾದವನ್ನು ನೆರವೇರಿಸಿಕೊಂಡು ಹೋಗುತ್ತಿದ್ದಾರೆ. ಗೋದಾವರಿ ತಾಯಿಯವರು ಹಾಗೂ ಶೋಭಾ ತಾಯಿಯವರು ಇಬ್ಬರು ಒಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಗೋದಾವರಿ ಹಾಗೂ ಶೋಭಾ ತಾಯಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಭಜನಾ ತಂಡದವರು ಗೋದಾವರಿ ಮತ್ತು ಶೋಭಾ ತಾಯಿಯವರು ಆಶೀರ್ವಾದವನ್ನು ಪಡೆದುಕೊಂಡಿದ್ದು ಅವರಿಗೆ ಹಾಗೂ ಆಶೀರ್ವಾದ ನೀಡಿರ್ತಕ್ಕಂಥ ತಾಯಿಯವರು ಅವರಿಗೆ ತುಂಬುವ ಸ್ವಾಗತವನ್ನು ಕೋರುತ್ತೇನೆ. ತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಖ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಎನ್ನ ಕೈಗೆ ಬಂದು ಚುಳುಕಾದಿರಯ್ಯ ಎನ್ನುವ ಈ ದೇವರಾಗಿರುವಂಥ ಆ ಲಿಂಗ ದೇವನಲ್ಲಿ ನಂದಿಸುತ್ತಾ ವಿಶ್ವಗುರು ಬಸವಣ್ಣನವರನ್ನು ಎನ್ನ ಹೃದಯ ಕಮಲದಲ್ಲಿ ಸ್ಮರಿಸುತ್ತಾ ಡಾಕ್ಟರ್ ಚನ್ನಬಸ ಪಟ್ಟದೇವರನ್ನು ಮತ್ತು ನಾಡೋಜ ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿ ಗುರುಬಸವ ಪಟ್ಟದೇವರಿಗೂ ಕೂಡ ನಮಸ್ಕರಿಸುತ್ತಾ ಇಂದಿನ ಈ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ಮಹಾಲಿಂಗ ಗುರುಗಳಿಗೂ ಕೂಡ ನಮಸ್ಕರಿಸುತ್ತಾ ಇಂದಿನ ಈ ಮರಣವೇ ಅವರ ಹುಟ್ಟು ಅಥವಾ ಜನನ ಅವರ ಬಗ್ಗೆ ಹೆಚ್ಚಿನ ಪರಿಚಯವಂತೂ ಇಲ್ಲ. ಆದರೆ ಏನಪ್ಪ ಅಂತಂದ್ರೆ ದಸರಯ್ಯ ಎನ್ನುವಂತ ಮಹಾಶರಣರ ಪುಣ್ಯಶ್ರೀ ಅವರಾಗಿದ್ದರು ಅಂತ ಹೇಳಿ ದಸರಯ್ಯನೆಂಬ ಶರಣ ದಯೆಯೇ ಆಕಾರ ಮೂಡಿದಂತಿದ್ದ. ದಯೆ ಅಂತ ಇನ್ನೊಂದು ಅಂತಂದ್ರೆ ಯಾರು ಅಂತಂದ್ರೆ ದಸರಯ್ಯ ಅಂತ. ಆ ರೀತಿಯಾಗಿರ್ತಕ್ಕಂಥ ಶರಣ ದಸರಯ್ಯ. ಆತನ ಪತ್ನಿಯಾಗಿರ್ತಕ್ಕಂಥ ವೀರಮ್ಮ
ಕೂಡ ದಯಾಮಯಿನೇ ಆಗಿದ್ದಳು. ಪತಿಯೇ ಪರದೈವವೆಂದು ನಂಬಿದ್ದ ವೀರಮ್ಮ ಪತಿ ನಡೆದ ದಾರಿಯಲ್ಲಿಯೇ ಸಾಗುತ್ತಿದ್ದಳು. ಜೀವಿಯ ನೋವೇ ಲಿಂಗದ ನೋವೆಂದು ತಿಳಿದಿದ್ದಳು. ಸೊ ಇವಳು ಮಾಡುವಂತ ನಿಷ್ಠೆ ಲಿಂಗದಲ್ಲಿ, ಲಿಂಗ ಪೂಜೆಯೇ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಲಿಂಗ ಪೂಜೆಯಲ್ಲಿಯೇ ಅವಳು ತಲ್ಲೀನರಾಗಿರುತ್ತಿದ್ದಳು. ವೀರಮ್ಮ ಎನ್ನುವಂತಹ 3 ಹೆಸರಿನ ಶರಣೆಯರಿದ್ದರೂ ಕೂಡ ದಸರಯ್ಯಗಳ ಪುಣ್ಯಶ್ರೀ ವೀರಮ್ಮಳ 5 ವಚನಗಳು ನಮಗೆ ದೊರಕಿವೆ. ಹೀಗೆ ದಸರಯ್ಯನ ಪತ್ನಿ ಎಂದು ತಿಳಿದಿದ್ದಾಗಿದೆ. ಇವಳ ಬಗ್ಗೆ ಎಲ್ಲಿದೆ ಅಂತಂದರೆ ಅಮರ ಗಣಾಧೀಶ್ವರರ ಚರಿತ್ರೆಯಿಂದ ಇವಳ ಕಿರು ಪರಿಚಯ ನಮಗೆ ದೊರಕುತ್ತದೆ. ಇವಳ ಸಿದ್ಧ ನಂಜೇಶನ ಗುರುರಾಜ ಚಾರಿತ್ರದಲ್ಲಿ ವೀರಮ್ಮನ ಪ್ರಸ್ತಾಪವೂ ಕೂಡ ಇದೆ. ದಸರಯ್ಯ ಹೇಗೆ ದಯೆ ಸಾಕಾರ ಮೂರ್ತಿ ಎಂದಿದ್ದ, ಪತ್ನಿಯೂ ಕೂಡ ಅದೇ ರೀತಿ ನಡೆಯುವಂತಳಿದ್ದಳು. ಪತಿಗೆ ತಕ್ಕ ಸತಿಯಾಗಿ ಪತಿಯನ್ನು ನೆರಳಿನಂತೆ ಹಿಂಬಾಲಿಸುವಂತಹ ಶಿರೋಮಣಿಯಾಗಿದ್ದಳು. ಶಿವಾನುಭವಿಯಾಗಿದ್ದಳು. ಈಕೆ ಎಷ್ಟೊಂದು ದಯಾಮಯ ಆಗಿದ್ದಳು ಎಂದರೆ ಶರಣ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಅಷ್ಟೇ ನಿಷ್ಠೂರಳು ಕೂಡ ಆಗಿದ್ದಳು. ಸತಿಪತಿಗಳೊಂದಾಗ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಎನ್ನುವಂತಹ ಮಾತು ಈ ಸತಿಪತಿಗಳಿಗೆ ಬಹಳ ಸೂಕ್ತವಾಗಿ ಅನ್ವಯಿಸುತ್ತದೆ. ವೀರಮ್ಮಳು ಗುರುಶಾಂತೇಶ್ವರ ಅಂಕಿತದಲ್ಲಿ ವಚನಗಳನ್ನು ರಚಿಸಿದವಳು. ಕೋಗು ಹಳಕಟ್ಟಿಯವರು ಶರಣೆಯರ ಚರಿತ್ರದಲ್ಲಿ ಇವಳ ವಚನಗಳನ್ನು ಸಂಗ್ರಹಣೆ ಮಾಡಿದ್ದಾರೆ. ಡಾಕ್ಟರ್ R.C. ಹಿರೇಮಠರವರು ಸಂಪಾದಿಸಿರ್ತಕ್ಕಂಥ 27 ಶಿವಶರಣೆಯರ ವಚನಗಳಲ್ಲಿ ಇವಳ 5 ವಚನಗಳನ್ನು ಸೇರ್ಪಡೆ ಮಾಡಿದ್ದಾರೆ. ಅವಳ ವಚನಗಳು ನಿಜಗುರು ಶಾಂತೇಶ್ವರ ಎಂಬ ಅಂಕಿತ ನಾಮದಲ್ಲಿ ಕೊನೆಗೊಳ್ಳುತ್ತವೆ. ಕೆಲವೊಂದು ವಚನಗಳಲ್ಲಿ ಒಂದೆರಡು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲಿಂಗ ಪೂಜೆಯಾದ ಬಳಿಕ ಆ ಲಿಂಗದಲ್ಲಿರ್ತಕ್ಕಂಥ ಪಾದೋಕದಲ್ಲದ ಬಗ್ಗೆ ಇವರು ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಗುರುಪ್ರಸಾದ, ಆ ಪ್ರಸಾದವನ್ನು ಲಿಂಗರ್ಪಿಸಿದಾಗ ಅದು ಲಿಂಗ ಪ್ರಸಾದವಾಗುತ್ತದೆ. ಪ್ರಸಾದದ ಬಗೆಗೆ ಸರಳ ಮಾತುಗಳಲ್ಲಿ ಹೇಳಿದ್ದಾಳೆ. ಭೋಜ್ಯ ಕಟ್ಟಿ ಲಿಂಗಕ್ಕೆ ಕೊಟ್ಟು ಸಲ್ಲಿಸುವುದೇ ಜಂಗಮ ಪ್ರಸಾದವೆಂದು ತಿಳಿಸಿದ್ದಾರೆ. ಮನವೇ ಲಿಂಗವಾಗಿ, ಬುದ್ಧಿಯೇ ಶಿವಜ್ಞಾನವಾಗಿ, ಚಿತ್ತವೇ ಶಿವದಾಸೋಹವಾಗಬೇಕೆಂದು ಕೂಡ ಇವಳು ಹೇಳಿದ್ದಾಳೆ. ದೇವರು ಹೇಗಿದ್ದಾನೆ ಅಂತ ಒಂದು ವಚನದ ಮುಖಾಂತರ ಇವಳು ಹೀಗೆ ಹೇಳುತ್ತಾಳೆ. ಪರಿಪೂರ್ಣನಲ್ಲ, ಪ್ರದೇಶಿಕನಲ್ಲ, ರತಿಶಯದೊಳೀತ ಅತಿಶಯ ತಾನುನ್ನಲ್ಲ, ಶರಣನಲ್ಲ, ಐಕ್ಯನಲ್ಲ, ಪರಮನಲ್ಲ, ಜೀವನಲ್ಲ, ನಿರವಯನಲ್ಲ, ಸಾವಯವನಲ್ಲ, ಪರವಿಹವೆಂಬುದ ಉಭಯಗಳು ಇಲ್ಲದವನು, ನಿರಾಲಯ ನಿಜಗುರು ಶಾಂತೇಶ್ವರ ಶರಣನ ನಿಲುವು ಉಪಮೆಗೆ ತಾ ಉಪಮೆನು. ದೇವರು ಹೇಗಿದ್ದಾನೆ ಅಂತಂದ್ರೆ ಅವನು ಏನೇನೂ ಇಲ್ಲ, ಹೇಗೆ ಶೂನ್ಯ ಅಂತ ಅಲ್ಲಮ ಪ್ರಭು ದೇವರು ಹೇಳಿದಾರೋ ಆ ಶೂನ್ಯದಲ್ಲಿಯೇ ದೇವರಿದ್ದಾನೆ ಅನ್ನುವಂಥ ಸ್ಪಷ್ಟ ಮಾತನ್ನು ಇವಳು ತನ್ನ ವಚನದಲ್ಲಿ ಹೇಳ್ತಾರೆ. ಅದೇ ರೀತಿ ಇನ್ನೊಂದು ಏನು ಅಂತಂದ್ರೆ ಒಂದು ರೀತಿಯಲ್ಲಿಯೂ ಕೂಡ ಇವಳನ್ನು ಹೇಳ್ತಾರೆ. ಪಾದೋದಕದ ಬಗ್ಗೆ ಈಗಾಗಲೇ ವಚನದ ಮುಖಾಂತರ ನಾನು ತಿಳಿಸಿದ್ದೇನೆ. ಒಟ್ಟಾಗಿ ಇವಳು ತನ್ನ ಲಿಂಗ ಪೂಜೆಯಲ್ಲಿ, ಲಿಂಗ ನಿಷ್ಠೆಯಲ್ಲಿ ನಿರತಳಾಗಿರ್ತಕ್ಕಂತಹ ಶರಣೆ. ಅದೇ ರೀತಿ ಲಿಂಗತ್ವವನ್ನು ನಾವು ಕೂಡ ಅಳವಡಿಸಿಕೊಳ್ಬೇಕು. ಅವಳಿಂದ ಪ್ರತಿ ದಿನ ನಾವು ಶರಣೆಯರ ಬಗ್ಗೆ ಕೇಳ್ತಾ ಇದ್ದೀವಿ. ಎಲ್ಲ ಶರಣೆಯರ ಬಗ್ಗೆ ಒಂದೊಂದಂತೂ ನಾವು ಕಲಿಬೇಕು, ಒಂದೊಂದು ಅಂಶವಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಹೇಗೆ ವೀರಮ್ಮ ಲಿಂಗ ದೇವನಲ್ಲಿ ಇರ್ತಕ್ಕಂತಹ ಒಂದು ನಿಷ್ಠೆ ಇತ್ತು, ಅದರಿಂದ ಸ್ವಲ್ಪವಾದರೂ ನಾವು ಕಲಿಬೇಕು. ನಾವು ದಿನನಿತ್ಯದಲ್ಲಿ ಲಿಂಗ ಪೂಜೆಯನ್ನು ಮಾಡಿಕೊಳ್ಳಬೇಕು. ಬಹಳಷ್ಟು ಜನ ನಾವು ಲಿಂಗಾಯತರು ಅಂತೀವಿ, ಆದರೆ ಬಹಳಷ್ಟು ಜನ ಲಿಂಗ ಪೂಜೆನೇ ಮಾಡ್ಕೊಳ್ಳೋದಿಲ್ಲ. ಬೇಗ ಹೋಗೋದಿದ್ರು ಶಾಲೆಗೆ ಅಂತ ಹೇಳೇನೋ, ಅಥವಾ ಗಡಿಬಿಡಿ ಇರುತ್ತೆ ಅಂತ ಹೇಳೋಣ, ಅಥವಾ ಏನೋ ಕೆಲಸ ಇದೆ ಅಂತೇನೋ ನಾವೇನ್ ಮಾಡ್ತೀವಿ ಅಂತಂದ್ರೆ ಲಿಂಗ ಪೂಜೆ ಮಾಡ್ಕೊಳ್ಳೋದಿಲ್ಲ. ನಮ್ಮ ಮಕ್ಕಳು ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇನು ಅಂತಂದ್ರೆ, ಎಲ್ಲರೂ ಲಿಂಗ ಪೂಜೆ ಮಾಡಿ ಮತ್ತೆ ನಿಮ್ಮ ಮನೆಯಲ್ಲಿ ಲಿಂಗ ಪೂಜೆ ಮಾಡುವಂತ ಒಂದು ವಾತಾವರಣ ಬೆಳೆಸಿ, ಬೇರೆ ಇಲ್ಲದಿದ್ದರೂ ಕೂಡ ಒಂದು 2 ನಿಮಿಷ ಆದರೂ ಲಿಂಗ ಪೂಜೆಗೆ ಸಮಯವನ್ನು ಮೀಸಲಾಗಿಡಿ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು, ನಾವೆಲ್ಲಾ ದೇವರುಗಳನ್ನು ಪೂಜಿಸ್ತೀವಿ, ಎಲ್ಲಾ ದೇವತೆಗಳನ್ನು ಪೂಜಿಸ್ತೀವಿ. ನಾನು ನಂಬಿರೋ ಪ್ರಕಾರ ಏನು ಅಂತಂದ್ರೆ, ವಿಶ್ವದ ಆಕಾರವಾಗಿರ್ತಕ್ಕಂಥದ್ದೇ ಲಿಂಗ ಅಂತ ಹೇಳಿ ನಮ್ಮ ಬಸವಣ್ಣ ಕೊಟ್ಟಿದ್ದಾರೆ. ವಿಶ್ವವೇ ಲಿಂಗದಲ್ಲಿ ಅಡಗಿರುವಾಗ ಮತ್ತೆ ಅಲ್ಲಿ ಯಾಕೆ ಹೋಗ್ಬೇಕು?
ಹೋಗಲಿ, ಮನಸ್ಸಿನ ಒಂದು ತೃಪ್ತಿ ಅಥವಾ ಏನೋ ಶಾಂತಿ ಬೇಕಾಗಿರ್ತದೆ, ನಿಮಗೆ ಬದಲಾವಣೆ ಸಂಜೆ ಬೇಕಾಗಿರ್ತದೆ, ಮುಗಿದಿ. ಹಂಗಾಗಿ ಹೋಗ್ಬಹುದು, ಹಂಗೇನಿಲ್ಲ. ಆದ್ರೆ ನಮ್ಮ ನಿಷ್ಠೆ ಮಾತ್ರ ಎಲ್ಲಿರ್ಬೇಕು ಅಂದ್ರೆ ಲಿಂಗದಲ್ಲಿ ಇರಬೇಕು. ಇಡೀ ಜಗತ್ತೇ ಬ್ರಹ್ಮಾಂಡವೇ ಲಿಂಗದಲ್ಲಿ ಇದ್ದ ಬಳಿಕ ಮತ್ತೆ ಅಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ. ಏನ್ ಮಾಡಿದ್ರೆ ಬಸವಣ್ಣನವರು ಅಂತಂದ್ರೆ ಡೈರೆಕ್ಟ್ ಕನೆಕ್ಷನ್, ದೇವನೊಂದಿಗೆ ಡೈರೆಕ್ಟ್ ಕನೆಕ್ಷನ್ ಮಾಡ್ಕೊಳ್ರಿ ಅಂತ ನಮಗೆ ಲಿಂಗ ಕೊಟ್ಟಿದ್ದಾರೆ. ಹಾಗಾಗಿ ನಾವು ದೇವರಿಗೆ ನೇರವಾಗಿ ಪ್ರಾರ್ಥನೆ ಮಾಡಬೇಕು. ಮೂರನೆಯವರ ಮುಖಾಂತರ ಅಥವಾ ಮತ್ತೋ ಯಾರಾದ್ರೂ ಮುಖಾಂತರ ಮಾಡೋದ್ರಿಂದ ನೇರವಾಗಿ ಸಂಹಾರ. ನಮ್ಮ ಮಲ್ಲಮ್ಮ ನಾಗಂಕೆರೆ ಅವರು ಶಿವಯೋಗದಲ್ಲಿ ಇದನ್ನು ಕಲಿಸ್ಕೊಡ್ತಾರೆ. ಅದನ್ನು ಕೂಡ ಸಮಯ ಸಿಕ್ಕಾಗ ಹೋಗಿ ಕಲ್ತ್ಕೊಳ್ಬೇಕು. ನಾವು ಲಿಂಗದೊಂದಿಗೆ ಯಾವಾಗ ನಾವು ಸಂವಾದ ಮಾಡ್ತೀವಿ, ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನಮ್ಮಲ್ಲಿ ಆತ್ಮಶಕ್ತಿ ಜಾಗೃತ ಆಗ್ತದೆ. ಯಾವಾಗ ಆತ್ಮಶಕ್ತಿ ಜಾಗೃತ ಆಗ್ತದೆ ಅಂತಂದ್ರೆ ಬೇರೆ ಆ ದೇವ್ರಿಗೆ ಹೋಗೋದ್ರ ಏನಾಯ್ತದೋ, ಈ ದೇವ್ರಿಗೆ ಹೋಗೋದ್ರ ಏನಾಯ್ತದೋ ಏನು ಅಂತ ಭಯ ಇರ್ತದಲ್ಲ, ಆ ಭಯ ಹೋಗ್ತದೆ. ಒಂದು ಟೊಂಗೆಯಿಂದ ಇನ್ನೊಂದು ಟೊಂಗೆಗೆ ನಾವು ಹಾರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಟೊಂಗೆಯನ್ನು ಬಿಟ್ಟು ಇನ್ನೊಂದು ಟೊಂಗೆ ಹಿಡಿದ ಮೇಲೆ ನಾವು ಮೊದಲಿಗೆ ಬಿಡ್ತೀವಿ. ಹಾಗೆ ಲಿಂಗವನ್ನು ನಾವು ಪೂರ್ತಿಯಾಗಿ ಭಕ್ತಿಯಿಂದ ಲಿಂಗ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಆದ್ಮೇಲೆ ಬೇರೆ ಎಲ್ಲ ಬಿಟ್ಟು ಬಿಡಬಹುದು. ಸೊ ಯಾವುದೇ ಭಯ ಇಲ್ಲದೇನೆ ಬಿಡಬಹುದು. ಈ ಒಬ್ಬರೊಬ್ಬರು ಏನ್ ಹೇಳ್ತಾರೆ ಅಂದ್ರೆ ಅವ್ರು ಲಿಂಗ ಪೂಜೆ ಮಾಡೋದು ದೇವ್ರಿಗೆ ಬಿಟ್ಟರು, ಅದಕ್ಕೆ ಅವ್ರಿಗೆ ಹಂಗಾಗ. ಬಹಳ ಸಲ ಈ ವಿಷಯವನ್ನ ಕೇಳಿದ್ದೀನಿ. ಅದು ಯಾಕೆ ಹಂಗ ಆಗಿರ್ಬೇಕು ಅಂತ ವಿಚಾರ ಮಾಡಿದಾಗ ಏನಂತ ಲಿಂಗದಲ್ಲಿ ನಿಷ್ಠೆ ಇಲ್ಲ, ಲಿಂಗದಲ್ಲಿ ನಿಷ್ಠೆ ಇಲ್ಲ, ಅದನ್ನು ಬಿಟ್ಟಾರ, ಎರಡು ಬಿಟ್ಟಾರ, ಅದಕ್ಕೆ ಹಂಗಾಗವೇನೋ ಅಂತ ಈ ತರ. ಅಂದ್ರೆ ಒಂದು ಕಡೆ ನಿಷ್ಠೆ ಇತ್ತು, ಏಕದೇವ ಉಪಾಸನೆ ಅಂತ ಹೇಳ್ತಾರೆ. ಒಂದು ಕಡೆ ನಿಷ್ಠೆ ಇತ್ತು ಅಂತಂದ್ರೆ ನಾವು ಬೇರೆ ಯಾವುದಕ್ಕೆ ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಆ ಲಿಂಗದಲ್ಲಿ ನಿಷ್ಠೆ ನಾವೆಲ್ಲರೂ ಬೆಳೆಸ್ಕೊಳ್ಳೋಣ, ಹಿಂದಿನಿಂದೇ ರೂಢಿ ಮಾಡ್ಕೊಳ್ಳೋಣ ಅಂತ ನಾ ಈ ಮೂಲಕ ಹೇಳ್ತೇನೆ. ಇನ್ನೊಂದು ಎಲ್ಲರಿಗೂ ಅಂದ್ರೆ ಇಷ್ಟೊಂದು ದಿನ ಮುಂಜಾನೆ ಆರಂಭವಾಗಿ ಇಷ್ಟೊಂದು ಕಾರ್ಯಕ್ರಮಗಳಾದವು, ಆದ್ರೆ ಯಾರು ನಾವು ಏನ್ ಮಾಡಲ್ಲ ಅಂತ ಚಪ್ಪಾಳೆ ತಟ್ಟಲ್ಲ. ನನ್ನ ಮಾತಿಗೆ ತಟ್ಟಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಚಪ್ಪಾಳೆ ತಟ್ಟಲಿಕ್ಕೆ ಒಂದು ಮಲ್ಲಮ್ಮ ತಾಯಿಯವರು ಅವಾಗ ಹೇಳ್ತಿರ್ತಾರೆ, ಯೋಗ ಇದು ಎರಡು ಕೈ ಜೋರಾಗಿ ತಟ್ರಿ ಅಂತ ಹೇಳ್ತಿರ್ತಾರೆ. ಆದ್ರೆ ನಾವು ಹಂಗೆ ಮಾಡಲ್ಲ. ಇನ್ನೊಂದು ರೀತಿ ಮಾಡೋರೇನೋ ಅಂತ, ಎಡಗೆ ಎಲ್ಲರೂ ಸೈಡ್ ಹಿಡ್ಕೋರಿ, ಎಡಗೆ ಮುಂದ್ ಮಾಡಿ ಚಪ್ಪಾಳೆ ತಟ್ಟ ರೆಡಿ ಆಗ್ರಿ, ಎಡಗೈ ಕೈ ಹಿಡ್ಕೋರಿ, ಆಮೇಲೆ ಎಡಗೈನಲ್ಲಿ ನಿಮಗೆ ಯಾರನ್ನ ಸಿಟ್ಟಿರ್ಕೋರು ಫೋಟೋ ತಗೋರಿ. ಅಂದ್ರೆ ನಿಮ್ಗೆ ಯಾರಿಗೂ ಸಿಟ್ಟಿಲ್ಲ ಅಂತ ಅರ್ಥ ಇಲ್ಲ. ಸಿಟ್ಟಿಲ್ಲ ಅಂತಂದ್ರೆ ಯಾರಿಗೂ ಯಾರ ಮೇಲೆ ನನ್ಗೆ ಸಿಟ್ಟಿಲ್ಲ ಅಂತ ಖುಷಿಯಿಂದ ಚಪ್ಪಾಳೆ ತಟ್ರಿ. ನನಗೆ ಯಾರ ಮೇಲೆ ಸಿಟ್ಟಿಲ್ಲ, ನಾನು ಆನಂದವಾಗಿದ್ದೀನಿ, ಸಂತೋಷವಾಗಿದ್ದೀನಿ ಅಂತ ಖುಷಿಯಿಂದ ಚಪ್ಪಾಳೆ ತಟ್ರಿ. ಸೊ ಇಲ್ಲಿ ಯೋಗದ ಕಾರ್ಯಕ್ರಮ ಮಾಡುವವರಿಗೆ, ನೆರವೇರಿಸುವವರಿಗೆ ಸ್ಫೂರ್ತಿ ಕೊಡ್ತಿದ್ದು ಹಲವಾರು ವಿಷಯಗಳು ಇದ್ರಾಗ ಅಡಗಿದಾವೆ. ಆದ್ರೆ ನಮಗೆ ರೂಢಿನೇ ಇಲ್ಲ, ನಾವು ಪ್ರತಿ ಸಲ ಆ ತತ್ವದನ್ನ ಮಿಸ್ ಮಾಡ್ಕೊಳ್ತೀವಿ. ಸೊ ಈ ರೀತಿ ಒಂದೆರಡು ಯಾರೋ ಹೇಳ್ಬೇಕಾಗಿತ್ತು ಬಂದು ಯಾರೋ ಹೇಳತ್ತಾರ ಅನ್ನೋದು ಹಾಗೇನಿದ್ವಿ. ಸೊ ವಿಜಯಲಕ್ಷ್ಮಿ ತಾಯಿಯವರು ಇಲ್ಲದೆ ಇರೋದ್ರಿಂದ ತ್ವರಿತವಾಗಿ ನನಗೆ ಹೇಳಿಕೆಗೆ ಅವಕಾಶ ಕೊಟ್ಟಿರ್ತಕ್ಕಂತಹ ಮಲ್ಲಮ್ಮ ತಾಯಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಇನ್ನೊಮ್ಮೆ ಶರಣ. ಒಂದು ಕೆಲವೇ ಕ್ಷಣಗಳಲ್ಲಿ ಅವರಿಗೆ ವಿಷಯ ನಾವೆಲ್ಲರೂ ನೆರವೇರಿಸಿಕೊಡಬೇಕಂತಂದು ತಮ್ಮ ಅನುಭವ ನುಡಿಯನ್ನು ಹೇಳಿರ್ತಕ್ಕಂಥ ತಾಯಿ ಜಯಲಕ್ಷ್ಮಿ ದತ್ತು ಬರ್ಕಾಳಿಕೆ ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಹೇಳುತ್ತಾ, ಅವರ ಸಂಚಾಲನೆ ಕಾರ್ಯಕ್ರಮ, ನಿರೂಪಣೆ ಕಾರ್ಯಕ್ರಮ ಇತ್ತು ಇವತ್ತ. ಅವರು ತಾಯಿಯವರು ಇವತ್ತು ಇಲ್ಲೇ ವೇದಿಕೆ ಮೇಲೆ ಬಂದು ಅವರ ಕಾರ್ಯಕ್ರಮ ಬದಲಾವಣೆಯಿಂದ ಒಂದು ಅವರು ಎಲ್ಲ ಪ್ರಿಪೇರ್ ಅಂದ್ರೆ ಎಷ್ಟು ಅನುಭವಿಸಿರ್ತದ ಅಷ್ಟು ಅವರು ಮೊಬೈಲ್ನಲ್ಲೇ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದಲೇ ಹೇಳಿದ್ದಾರೆ. ಇಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅವ್ರಿಗೆ ಒಂದು ದಿವಸ ಈ ಪಾಂಪ್ಲೆಟ್ ಪ್ರಿಂಟ್ ಆಗಿದ್ದು ಅಂತ ಗೊತ್ತಾಗಿರ್ತಿತ್ತು ಅಂತಂದ್ರೆ ಇನ್ನು ಒಂದು ತಾಸಕ್ಕಿಂತ ಹೆಚ್ಚಿನಾಗಿ ಅವರು ಮಾಡ್ತಾ ಇದ್ರು. ಅವರಿಗೆ ಇಷ್ಟೇ ಧನ್ಯವಾದಗಳನ್ನು ಹೇಳುತ್ತಾ ಅವರು ಏನು ಮಾತಾಡ್ಬೇಕಂತ. ಜನಗಣತಿಗೆ ಈಗ ಬರ್ತಾ ಇದ್ದಾರೆ ಎಲ್ಲರೂ. ನಿನ್ನೆ ಪಾರ್ವತಿ ಅಮ್ಮನವ್ರು ಎಲ್ಲರೂ ಇದು ಮಾಡಿರು, ಕ್ಲಿಯರ್ ಮಾಡಿರು ಏನಂತ ಮಾಡ್ಬೇಕು ಅಂತ. ನಮ್ಮ ಮನೆಗೂ ಇವತ್ತು ಬಂದಿದ್ರು. ಹಿಂದೂ ಕ್ರೈಸ್ತ ಮುಸ್ಲಿಂ ಈ ತರಾನೇ ಅದರಲ್ಲಿ ಇದೆ. ಲಿಂಗಾಯತ ಅಂತ ಧರ್ಮ ಇಲ್ಲ. ಅವ್ರು ಅಂದ್ರು ಲಿಂಗಾಯತ ಅಂತ ಧರ್ಮ ಇಲ್ರಿ, ನೀವು ಹಿಂದೂದಾಗೆ ಹಾಕ್ರಿ ಅಂತ. ಇಲ್ಲ ಇದ್ದಾರೆ ನಿನ್ನೆ ಹೇಳ್ತಿರ್ತೀರಿ ಕಾರ್ಯಕ್ರಮದಾಗ ಇದ್ರಲ್ಲಿ ಸೇರಿಸ್ರಿ ಅಂತ. ಸೊ ಇತರೆ ಅದ್ರಲ್ಲಿ ಮತ್ತೆ ನೋಡ್ರಿ ಅಂತಂದ. ಅಲ್ಲಿ ಇತರೆದಲ್ಲಿ ಒಂದನೇದು ಆಪ್ಷನ್ ಏನೋ ಇದೆ, ನಮ್ಮ ಸರಿಯಾಗಿ ನೋಡಿ ನಾನು. ಎರಡನೇದ್ರಲ್ಲಿ SC/ST ಅಂತ ಇದೆ. ಅದ್ರಲ್ಲಿ ಮೊದಲನೇ ಆಪ್ಷನ್ ನೀವು ಹೋದ್ರೆ ಅಲ್ಲಿ ಲಿಂಗಾಯತ ಅಂತ ಬರ್ಸ್ಬೋದು. ನಾನಿವತ್ತು ಅದೇ ತರ ಲಿಂಗಾಯತ ಧರ್ಮ ಅಂತಾನೆ ಬರ್ಸಿದ್ದೀನಿ. ತಾವು ಕೂಡ ಅದೇ ರೀತಿ ಅವ್ರಿಗೆ ಮಾಡಕ್ ಹೇಳ್ರಿ.
ಅವ್ರು ಹೇಳ್ತಾರೆ ಇಲ್ರಿ ಈಗ ಹಿಂದೂನೇದಲ್ಲಿ ಲಿಂಗಾಯತ್ ಆಪ್ಷನ್ ಇಲ್ಲ ಅಂತ ಹೇಳ್ತಾರ. ಆದ್ರೆ ನೀವು ಅದರ್ಸ್ ನಲ್ಲಿ ಹೋಗಿ ಅಲ್ಲಿ ಇರ್ತಕ್ಕಂಥ ಮಾಹಿತಿ ಪ್ರಕಾರ ನೀವು ಅಲ್ಲಿ ಬರೆಸ್ಬೋದು ಅಂತ ಹೇಳ್ತೀನಿ. ಚನ್ನಬಸವ ಪ್ರಸಾದ್ ದೇವರ ಸ್ಮರಿಸಿ ವಂದಿಸಿ ಹಾಗೂ ಅನುಭವವನ್ನು ನುಡಿಯನ್ನು ನುಡಿದಿರುವ ಪುಣ್ಯ ಸ್ಮರಣೆ ಅವರ ತಾಯಿಯವರ ಬಗ್ಗೆ ಬಹಳ ಚೆನ್ನಾಗಿ ಅವರು ಹೇಳಿದ್ದಾರೆ. ದಸರಯ್ಯ ಅಂದರೆ ಅವರ ಹೆಸರಿನಾಗೆ ದಯಾ, ದಯಕ್ಕೆ ಇನ್ನೊಂದು ಹೆಸರೇನೆ ದಸರಯ್ಯವರು ಅಂತ ನಾವು ಕಾಣ್ತೀವಿ. ಅಷ್ಟು ದಯವನ್ನು ಇತ್ತು ಅನ್ನೋದು ಹಿಂಸಾವಾದಿಯನ್ನು ನಾವು ಯಾವುದೇ ಯಾರಂದ್ರೆ ದಸರಯ್ಯವರು. ಎಷ್ಟು ಹಿಂಸವಾದ ಇಲ್ಲಪ್ಪ ಅಂದ್ರೆ ಉದಾಹರಣೆ ನಮಗೆ ಹೇಳ್ಬೇಕು, ಅವ್ರ ಜೀವನದಾಗ ನಡೆದಿದ್ದು ಏನು ಹೂವು ನಾವು ಹಾಕೊಂಡು ಬರ್ತೀವಲ್ಲ, ಅವರು ಹೂವು ಹರಿಯಕ್ಕೆ ಹೋಗಿರ್ತಾರೆ. ಹೂವು ಹರಿಯಕ್ಕೆ ಹೋದಾಗ ಆ ಹೂವು ಜೊತೆಗೆ ಪಂಟಿ ಮುಗಿಸ್ತಾರೆ. ಪಂಟಿ ಗೊತ್ತಾಗ್ತಿಲ್ಲ, ಅಲ್ಲೇನು ನಡೀತೀವಿ ನೀವು ಈ ಕಡೆ ಕೂಡ ಈ ಕಡೆ ಬನ್ನಿ, ನಿಮ್ಮದೇ ಮೀಟಿಂಗ್ ನಡೀತಿದೆ ಇಲ್ಲಿ ಬನ್ನಿ, ಮುಂದೆ ಬನ್ನಿ. ಹೂವು ಹರಿಲಿಕ್ಕೆ ಹೋದಾಗ ಹರಿತಾ ಇದ್ದ ಹರೇ ಟೈಮಿಗೆ ಏನಾಯ್ತು, ಆ ಪಂಟಿ ಮುರಿದು ಬಂತು. ಪಂಟಿ ಮುರಿದ ತಕ್ಷಣ ಅದು ಧ್ವನಿ ಕೇಳ್ತು, ಆ ನೋವಿನ ಧ್ವನಿ. ಯಾವುದು? ಹೂವಿನ ಗಿಡದು ಸ್ವಲ್ಪ ಹಿಡಿದಕ್ಕೆ ಧ್ವನಿ ಕೇಳ್ತು. ಅದ್ರಾಗ ಅದು ಇದು ಬಂತು, ಏನು ನೀರು ಬಂತು, ಹಾಲು ಅದು ಬಂತು. ಅದನ್ನು ನೋಡಿದಾಗ ಎಷ್ಟು ದುಃಖ ಶುರುವಾಯಿತು ದಸರಾಯಿಗೆ. ಆ ಧ್ವನಿ ಅದು ಬೀಳೋದು ರಕ್ತನ್ನ ಅನ್ಸುತ್ತೆ. ಯಾಕಂದ್ರೆ ಅದನ್ನು ಪಂಟಿನೇ ಮುರಿದಾಗಲ್ಲ, ಅದರ ನೋವು ಇವನಿಗೆ ಕೇಳಕ್ಕೆ ಶುರು ಆಯ್ತು. ಯಾರಿಗೆ? ದಸರಾಯಿಗೆ. ನಮಗೆ ಗಿಡ ಕಡಿದ್ರೆ ಕೇಳೋ ಧ್ವನಿ, ಅವನಿಗೆ ದಸರೆಗೆ ಪಂಟಿ ಮುರಿದ್ರೆ ಅಷ್ಟು ಧ್ವನಿ ಕೇಳಲ್ಲ. ಹೌದಾ? ನಮಗೆ ಧ್ವನಿ ಕೇಳ್ತಾನೆ ಹೇಳಿ. ಆದ್ರೆ ಎಷ್ಟು ಸೂಕ್ಷ್ಮ ಇದ್ದ ದಸರಯ್ಯ, ಎಷ್ಟು ಗಮನಿಸಬೇಕು. ಅಂತ ನಿರ್ಣಯನ ಮಾಡಿದ್ದಾತ, ನಾನು ಹೂವನ್ನು ಹರಿಬಾರದು ಅಂತ ನಿರ್ಣಯ ಮಾಡ್ತಾನೆ. ಆವತ್ತಿನ ಹಿಡಿದು ಏನ್ ಮಾಡ್ತಾನ, ಗಿಡಗಳೆಲ್ಲ ಸಾರಿಸ್ತಾನ. ಸಾರಿಸಿ ಏನು ಹೂವನ್ನು ಕೆಳಗೆ ಬೀಳ್ತದಲ್ಲ, ಆ ಬಿದ್ದಂತ ಹೂವನ್ನು ತಗೊಂಡು ಲಿಂಗ ಪೂಜೆ ಸೇರಿಸಿ ಪೂಜೆಯನ್ನು ಮಾಡ್ತಾನೆ. ಎಷ್ಟು ಅಹಿಂಸವಾದಿಯನ್ನು ನಾವು ನೋಡ್ಬೇಕು. ನಾವು ಜೈನರ ಅಹಿಂಸವಾದಿಯನ್ನು ನಾವು ನೋಡ್ತೀವಿ. ಅವರೆಲ್ಲ ಮುಖಕ್ಕೆ ಪಟ್ಟಿ ಹಾಕೊಳ್ತಾರೆ, ಮೊಸರು ಊಟ ಮಾಡಲ್ಲ. ಈಗ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ನೀನು ಅದ ಜೈನ ಧರ್ಮದಲ್ಲಿ ಊಟ ಮೊಸರು ಊಟ ಮಾಡಲ್ಲ. ಯಾಕೆಂದ್ರೆ ಅದರಲ್ಲಿ ಕ್ರಿಮಿಗಳಿಗೆ ಕೊಂತೆ ಊಟ ಮಾಡಲ್ಲ. ಮುಖಕ್ಕೆ ಪಟ್ಟಿ ಹಾಕ್ತಾರವ್ರು, ಅಂದ್ರೆ ಏನಾದ್ರು ತಪ್ಪು ಒಳಗೆ ಹೋಗಬಾರದು ಅದನ್ನ ಹಾಕ್ತಾರವ್ರು. ಅದಕ್ಕೆ ಅವ್ರಿಗೆ ನೌಕರಿಲ್ಲ ನೋಡಿದ್ರು. ಅದು ಯಾಕೆ ಎಲ್ಲಾರ ಕೂಡ್ಬೇಕಾದ್ರೆ ಎಲ್ಲಾರ ಕ್ರಿಮಿ ಕೀಟ ಅದನ್ನ ಹಾಕೊಂಡು ಸಾಯ್ತವ. ಅದಕ್ಕೆ ಅವನ್ನೆಲ್ಲ ಜಾಸ್ತಿ ಕೂಡ್ತಾರವ್ರು ಮತ್ತು ಹೋಗೋಕ್ಕೆ ಎಲ್ಲ ನೋಡೇ ನಡೀತಾರವ್ರು. ಅದು ಅಷ್ಟು ಹಿಂಸವಾದಿಯಿಂದ ಜಾಗೃತವನ್ನು ಅವರು ಪಾಲನೆ ಮಾಡ್ತಾರೆ. ಅದಕ್ಕಿಂತ ಒಂದು ಹೆಚ್ಚಿನ ಮುಂದೆ ಹೋಗಿದ್ದ ಯಾರಂದ್ರೆ ದಸರೆಯವರು ನಾವು ಕಾಣುತ್ತೀವಿ. ಎಂಥ ಸೂಕ್ಷ್ಮದಲ್ಲಿ ನಾವು ದಸರೆಯನ್ನು ಕಾಣ್ತೀವಿ. ಅದಕ್ಕಾಗಿ ಹೂವು ಪತ್ರಿಯನ್ನು ಅವರು ಹರಿತಿರ್ಲಿಲ್ಲ. ಪತ್ರಿ ಗಿಡಕ್ಕೂ ಎಲ್ಲ ಸಾರಿಸ್ತಿದ್ರು, ಹೂವಿನ ಗಿಡಕ್ಕೂ ಸಾರಿಸ್ತಿದ್ರು. ಸಾರಿಸ್ಕೊಂಡು ಹೂವನ್ನು ಏರಿಸ್ತಿದ್ರು. ಅಷ್ಟು ಭಕ್ತಿ ಮನುಷ್ಯ ಯಾರಾಗಿದ್ರೆ ದಸರೆಯೇ. ಹೀಗಾಗಿ ನಾವು ಹೂವನ್ನೇ ಹೇಳ್ತೀವಿ. ಈಗೇನು ಶ್ರಾವಣ ಮಾಸ ನಮ್ಮ ಪತ್ರಿ ಗಿಡ ಪುರ ಭಕ್ತಿನೇ ಬರೋಣ. ಎಲ್ಲರೂ ಹೋಗ್ಬೇಕು, ಅರ್ಧ ಪಟ್ಟಿಗೆ ಮಾಡ್ಕೊಂಡು ಬರ್ತಾನೆ ಮನೆಗೆ. ಯಾಕಂದ್ರೆ ಗಿಡ ಪೂರನೇ ಬರ್ಚೆ ಹೊಡಿಬಿಡ್ತಾವೆ. ಒಳ್ಳೆ ಪತ್ರಿ ಗಿಡ ಶ್ರಾವಣ ಬಂತಂದ್ರೆ ಕಣ್ಣಿಗೆ ತಿರ್ಬೇಕು ನಾವು. ಯಾಕಂದ್ರೆ ಓಟು ಬಂದು ಹೇಳಿ ಹಂಗೆ ಹೇಳಿ ಬಂಡೆ ಗಿಡಕ್ಕೆ ಹಂಗೆ ಹೇಳಿ ನೀವು ಒಯ್ಬೇಕಾದ್ರೆ ಎಲ್ಲಾರು ಪತ್ರಿ ಹರಿಬೇಕಂತೀರಿ, ಒಂದೊಂದು ಗಿಡ ಹಾಕ್ತಿರ್ತೀವಿ. ಮಂದಿ ಪತ್ರಿ ತರಬೇಡ್ರಿ, ನೀವು ಪತ್ರಿ ಗಿಡ ಹಾಕ್ರಿ. ಆಗ ನೀವು ಇಯಸ್ರಿ, ಅದು ಕರೆಕ್ಟ್ ಒಪ್ಪಾಗ್ತದೆ. ಈಗ ಏನು ಹೂವು ಹಾಕೊಂಡು ಬರ್ತೀರಿಲ್ಲ, ಯಾರು ನಿಮ್ಮ ಎಲ್ಲ ಮಂದಿ ಮನೆ ಯಾರ ಮನೆ ಹೂವು ಇರ್ತಾವ ಮುಂಜಾನೆ 7 ಕೈಯಲ್ಲಿ ಹೇಳ್ತಾರೆ.
ಎಷ್ಟು ಕಂಪೌಂಡ್ ಸಿಗದು ಹೋಗಿ ಅವು ಹಾಕೊಂಡು ಹೂವು ಹಾಕೊಂಡು ಬಂದು ದೇವರಿಗೆ ಹೆಸರು ನೀವು ಮತ್ತೆ ದೇವ್ರಿಗೆ ಗೊತ್ತಾಗಲ್ಲ ಹೌದು. ಅದಕ್ಕೆ ನಿಮ್ಮ ಮನೆಗೇ ಹೂವು ಹಾಕ್ರಿ, ಹೂವಿನ ಗಿಡ ಹಾಕ್ರಿ, ಸಸಿ ಹಾಕ್ರಿ, ಹೂವು ಬೆಳೆಸ್ರಿ. ನೋಡ್ರಿ ಎಷ್ಟು ಕ್ಲೈಮೇಟ್ ಅಂತ ನೀವು ಬೇಕಾದ್ರೆ ನೋಡ್ರಿ ಮಾಡ್ರಿ ನಿಮ್ಮ ಮನ್ಯಾಗ ಒಂದು ಹೂವು ಕುಂಡ ಏನಂತೀರಿ ಹಾಕಿ ಅದರ ಗುಲಾಬಿ ಹೂವು ಯಾವುದೇ ಹೂವಿನ ಗಿಡ ಹಾಕ್ರಿ, ನೀರು ನೀವೇ ಹಾಕ್ರಿ. ಹಿಂಗೆ ಹೂವು ಬಂದ ತಕ್ಷಣನೇ ಹೂವು ಕೈ ಒಟ್ಟಕ್ಕೆ ಅಷ್ಟು ನೀವು ಹಾಕಿದ ನೀರು ನೀವೇ ಬೆಳೆಸಿದ್ದು ಎಷ್ಟು ಹೂವು ಬಂದು ಎಷ್ಟು ಖುಷಿ ಆಗ್ತದೆ ನಿಮಗ. ಒಂದು ಕುಂಟಲ್ ಮಾರ್ಕೆಟ್ ಖುಷಿ ಆಗೋದು ಕರೆ ನಿಮ್ಮ ಮನ್ಯಾಗ ನೀವು ನೀರು ಹಾಕಿದ್ದೇನು ಬೆಳೆಸಿರ್ತಿರಲ್ಲ ಎಷ್ಟು ಆನಂದ ಕೊಡ್ತದೆ. ಯಾವಾಗ ಬರ್ತೀರಿ ಪಕ್ಕ ನೋಡ್ತೀವಿ ನಮ್ಮ ಗಿಡ ಹೋಗೋದಲ್ಲ ಆಗ ಹೋಗ್ತಿರ್ತೀವಿ. ಗೆಳತಿ ಬಂದು ನೋಡಿ ಹಾಕ್ತೀವಿ. ಯಾಕೆ ಯಾರು ಕರ್ಕೊಂಡು ಹೋಗೋದು ಹಂಗೆ ಇರಬೇಕು. ಯಾಕೆ ಅಷ್ಟು ನಾವು ಅದ್ರ ಮ್ಯಾಗ ಪ್ರೇಮಿಸ್ತೀವಿ ಮತ್ತು ಅಷ್ಟು ಭಕ್ತಿಯನ್ನು ತುಂಬಿಸ್ತದ, ಅದು ಅಷ್ಟು ಸಂತೋಷವನ್ನ ನಮಗೆ ತುಂಬಿಸ್ತದ. ಹಾಗೆ ಒಂದು ಗಿಡದ ಒಂದು ಹೂವನೇ ಎಷ್ಟು ಪ್ರೇಮ ತುಂಬಿಸ್ತದಂದ್ರ ನಿಮ್ಮ ಮನೆಯಾಗ ಅಲ್ಲೆಲ್ಲ ಹಚ್ಚಿದ್ರೆ ಏನು ತುಂಬೋದು ಹೇಳಿ. ಹೌದಾ? ಆ ಹೂವು ತಂದು ಲಿಂಗಕ್ಕೆ ಕೇಳಿಸಿದ್ರಂದ್ರ ಅದರ ಭಕ್ತಿ ಪೂರಾ ನಿಮಗೆ ಸಿಗ್ತದ. ಇಲ್ಲ ಯಾರೋ ಬರೋ ನೀರು ಹಾಕಿದ್ದು ಯಾರೋ ಗಿಡದ ಹೂವು ನೀವು ತಂದು ಏರಿಸಿದ್ರಂದ್ರ ಅದ್ರಾಗ ಭಕ್ತಿ ಸಿಕ್ತು. ನೀವೇನು ಏರಿಸಿಲ್ಲ ಆಟ ಸಿಕ್ತೋ ಹೂವಿನ ಸಿಗತ್ತೆ. ಯಾಕೆ ನೀರು ಹಾಕಿದಾಗ ಅರ್ಧ ಪಾಲ ಹೋಗ್ಬೇಕು, ಅದು ಹಚ್ಚಿದವ್ರಿಗೆ ಹೋಗ್ಬೇಕು, ಎಲ್ಲ ಪಾಲ ಹೋಗ್ಬೇಕು. ಹೋಗಿದ್ದಾಗ ಅವ್ರು ಹಚ್ಚಿ ಅವ್ರು ನೀರು ಹಾಕಿ ನೀವು ತಂದಿರತ್ತಿ. ನೀವು ತಂದಿದ್ದು ಪರ್ಸೆಂಟೇಜ್ ಅಂತ ಆಟೆ ಬರ್ಬೋದು, ಉಳಿದು ಬರೋದು ಊರಿಂದೆಲ್ಲ ಹೊರಗೆ ಕಡೆ. ಅದಕ್ಕೆ ನಿಮಗೆ ಎಲ್ಲ ಪಾಲ ಸ್ವತಃ ನೀವು ನೀರು ಹಾಕಬೇಕು, ನೀವೇ ಬೆಳೆಸ್ಬೇಕು. ನೀವು ಬೆಳೆಸಿದ್ರಂದ್ರ ಅದ್ರ ಪಾಪ ಪೂರಾ ಭಕ್ತಿ ನಿಮಗೆ ಸಿಗ್ತದ. ಹಾಗಾಗಿ ನಮ್ಮ ಮನೆ ಒಳಗೆ ನಮ್ಮ ಮನೆ ಏನದ ಏನು ಮಾಡಿ ಗಿಡಗಳನ್ನು ಹಾಕಿರಿ, ಹೂವಿನ ಗಿಡಗಳು ಚಲೋ ಹೂವಿನ ಗಿಡ ಹಾಕಿರಿ. ಸುಗಂಧದ ಶುರುವಾಗ್ತಾವೆ. ಇನ್ನೊಂದು ಹೂವು ಇರ್ತದೆ ಸಣ್ಣದು, ಯಾವುದು ರಾತ್ರಾಣಿ ಅಂತ ಇರ್ತದೆ ನೋಡ್ರಿ. ರಾತ್ರಾಣಿ ಅಂತ ಇರ್ತದೆ, ಅದು ರಾತ್ರಿ ಬರ್ತದೆ ರೀ. ಪಾರಿಜಾತ ಬೇರೆ, ಪಾರಿಜಾತ ಈ ಆತರ ಮಕ್ಕಳಿಗೆ ಕಡೆ ಅದು ಪಾರಿಜಾತ. ಬ್ರಹ್ಮಕಮಲ ಅದು ಬೇರೆ, ಅದು ಹೂವು ಬಿಟ್ಟ ಮೇಲೆ ಸುಗಂಧ ಬರ್ತದೆ, ಅದು ಸರೌಂಡಿಂಗ್ ಕವರ್ ಮಾಡ್ತದೆ. ಇದು ಸಣ್ಣದೇ ಇರ್ತದೆ, ಅದು ರಾತ್ರಾಣಿ ಅಂತ. ಇದ್ರಲ್ಲಿ ಎಷ್ಟು ಕವರ್ ಮಾಡ್ತದೆ ಅಂದ್ರೆ ಇದು ಯಾಕಡೆ ಹಾಕ್ತದಂದ್ರೆ ಯಾಕಡೆ ಗಾಳಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತದಲ್ಲ ಆ ಭಾಷೆ ಏನು ಮಾಡ್ತದೆ. ಅದ್ರ ಜೊತೆ ಸುಗಂಧ ಭಯಂಕರ ಬರ್ತದೆ. ಆದ್ರೆ ಹೂವು ಇದೆ ಇರ್ತದೆ, ಕರೆ ಸುಗಂಧ ಹೆಚ್ಚಿರ್ತದೆ. ಎಷ್ಟು ಸುಗಂಧ ಇರ್ತದೆ, ಮನೆ ತುಂಬ ಸುಗಂಧವನ್ನು ಕೊಡ್ತದ. ನೀವೇನು ಅದು ಸೈಂಟಿಫಿಕ್ ಏನು ಹಾಕ್ತದಲ್ಲ ಮನೆ ಹೊರಟಿಗೆ ಅದೇನೋ ದುರ್ಗಂಧ ಗಂಧ ಆಗ್ತದೆ. ಯಾರ ಅದಕ್ಕಿಂತ ಸುಗಂಧ ಯಾವುದು ಅಂದ್ರೆ ರಾತ್ರಾಣಿ ಅದ. ಮೊಗರನ್ನ ಬೇರೆ, ಸುಗಂಧ ರಾತ್ರಾಣಿ ಬೇರೆ. ಅದಕ್ಕೆ ಸಣ್ಣದಕ್ಕೆ ನೀವು ಎಲ್ಲಾರಪ್ಪ ಇದಕ್ಕೆ ನರ್ಸರಿಗೆ ಹೋಗಿ ನರ್ಸರಿನ ಕೊಡ್ತಾರೆ, ರಾತ್ರಾಣಿ ಕೊಡ್ತಾರೆ. ಸಣ್ಣದೇ ಇರ್ತದೆ, ನೀವು ಹೂವಿನ ಕುಂಡದೊಳಗೆ ಹಚ್ಚಬಹುದು. ಹಚ್ಚಿದ್ರಂದ್ರೆ ಅಷ್ಟು ಸುಗಂಧವನ್ನ ಅದು ರಾತ್ರಿನೇ ಬರ್ತದೆ. ಹಗಲು ಹೋಗ್ಬಿಡೋದು, ರಾತ್ರಿ ಹೋಗ್ಬಿಡ್ತದ. ಅದಕ್ಕೆಲ್ಲ ಸುಗಂಧವನ್ನ ಮಾಡ್ತದೆ. ಇನ್ನೊಂದು ಬಳ್ಳಿ ಹೂವುಗಳದಾವ, ಒಂದೆರಡು ಮೂರು ಬಳ್ಳಿಗಳದಾವ, ವಿಶಿಷ್ಟ ಬಳ್ಳಿಗಳು, ಅಷ್ಟು ಸುಗಂಧ ಇರ್ತದೆ. ಅದನ್ನ ನೀವು ಹಚ್ಬೋದು. ಆದರೆ ಇನ್ನೊಂದು ಅದರ ಹೆಸರು ಗೊತ್ತಿಲ್ಲ. ಅದರ ಮುಟ್ಟಿದ್ರೆ ಎಲೆಗೂ ಸುಗಂಧ ಬರ್ತದೆ. ಈಗ ಎಲಿ ಎಷ್ಟು ಅದ್ಭುತ ಸುಗಂಧ. ಹೀಗೆ ಆ ಎಲಿನ ಹಿಂಗೆ ಕೈ ಹಾಕ್ಬಿಡ್ರಿ ಹೂವಿನ ಮ್ಯಾಗ, ಕೈ ನೋಡ್ರಿ ಸುಗಂಧವೇ ಸುಗಂಧ, ಅಷ್ಟು ಸುಗಂಧ ಆಗೋದು. ಅದು ನಿಮ್ಮ ನರ್ಸರಿಗಳಿಗೆ ಸಿಗ್ತದ ಗಿಡ. ಅದನ್ನು ನೀವು ತಂದು ನಿಮ್ಮ ಮನೆಗೆ ಹಚ್ಬೇಕು. ಈಗ ನಮ್ಮ ಮನೆಯೆಲ್ಲ ಸುಗಂಧವನ್ನು ಬೆಳೆಸೋದಾಗ್ತದೆ. ಅದಕ್ಕೆ ಇಂಥ ಗಿಡಗಳನ್ನು ಹಚ್ಚಿರಿ. ಈಗ ನಮ್ಮ ಮನೆಯಾಗ ಎಲ್ಲೆಲ್ಲಿ ಹಚ್ಚಿದ್ರಂದ್ರೆ ಯಾವಾಗೂ ಸುಗಂಧ ಇರ್ತದೆ ನಮ್ಮ ಮನೆ. ಹಾಗಾಗಿ ಅದು ಹಚ್ಚಬೇಕು ನಮ್ಮ ಮನೆಯೊಳಗೆ. ಹಾಗೆ ನಮ್ಮ ಮನೆ ಸುಗಂಧ ಆಗ್ಬೇಕು, ಮನಸ್ಸು ಸುಗಂಧ ಆಗ್ಬೇಕು. ದುರ್ಗಂಧ ತುಂಬ ಏನು, ಅದಕ್ಕೆ ನಮ್ಮ ಮನಸ್ಸು ಸುಗಂಧ ಆಗ್ಬೇಕು, ನಮ್ಮ ಭಾವ ಸುಗಂಧ ಆಗಬೇಕು, ನಮ್ಮ ಮನೆ ಸುಗಂಧ ಆಗಬೇಕು, ನಮ್ಮ ಪರಿಸರ ಸುಗಂಧ ಆಗಬೇಕು. ಹಂಗೆ ಆಯ್ತು ಅಂತ ಇಟ್ಕೊಳ್ರಿ, ಅದೇ ಸ್ವರ್ಗ.
ಅದಕ್ಕಿಂತ ಬಿಟ್ಟು ಇನ್ನೇನು ಸರ್ಕಾರ ಹೇಳಿ ಅದು ಅದೇ ನಿರ್ಮಾಣ ಸ್ವರ್ಗ ಅಂತ. ಆಗ ನಮ್ಮ ಮನೆ ಸ್ಪರ್ಶ ಮಾಡಿದ ನಾವು ಮನೆಗೇನು ದೊಡ್ಡದ ಕೆತ್ತಿವಿ ಅಂತಲ್ಲ, ಸಣ್ಣ ಮನೆಯೇ ಇರಲಿ 4 ಹೂವಿನ ಗಿಡ ಹಾಕ್ರಿ ಮನೆಗೆ ಕೈ ಶುರುವಾಗ್ತದೆ. ರಂಗೋಲಿ ಯಾಕೆ ಕಾಸಿರ್ತದ, ಗಿಡ ಹಂಗಿಲ್ಲ, ಯಾವಾಗ ಹತ್ತು ಹೆಸರು ಇರ್ತದೆ, ಯಾವಾಗಲೂ ಯಾವ ಲಕ್ಕ ಹೊಯ್ತಿರ್ತದೆ. ಹಾಗೆ ನಮ್ಮ ಬಂದಾಗ ಅಷ್ಟು ಸ್ವಾಗತಕ್ಕೆ ತೋರಣ ಇದ್ದಂಗೆ ಆ ಗಿಡಗಳಿರುತ್ತೆ ನಮ್ಮ ಮನೆಗೆ. ಹಾಗೆ ಎಲ್ಲರೂ ನಿಮ್ಮ ಮನೆಯಲ್ಲಿ ಒಂದೊಂದು ಹೂವಿನ 2 ಹೂವಿನ ಗಿಡಗಳನ್ನು ಹಚ್ಚಿರಿ ಅಂತ ಹೇಳಿ ಅದನ್ನು ದಸರೆಯರದು ಬಂದಿದ್ದಲ್ಲಿ ಅವರೇ ಹಾಕಿದ್ರು. ಮತ್ತು ಅಂಥ ದಸರೆಯರ ಪುಣ್ಯ ಸ್ಮರಣೆ ತಾಯಿ ಯಾರು ಅಂತಂದರೆ ಪುಣ್ಯ ಸ್ತ್ರೀ ವೀರಮ್ಮ ಅಂತ. ಅವರು ಲಿಂಗದ ಬಗ್ಗೆ ಮತ್ತು ಅವ್ರ ಕಂಡ ಏನು ಆಚರಣೆ ಮಾಡಿದ್ರು ಅದನ್ನು ಅವರೆಲ್ಲ ಆಚರಣೆ ಮಾಡಿದ್ರು. ಅವರದ್ದು ಮೃಗತ್ವ ಇತ್ತು, ಪ್ರೇಮತ್ವ ಇತ್ತು, ಅಷ್ಟು ಜೀವನದ ಬಗ್ಗೆ ಕಲೆ ಅವರಿಗೆ ಇತ್ತು ಅನ್ನೋದು ಆ ವಚನದೊಳಗೆ ನಾವು ಕಾಣ್ತೀವಿ. ಅದಕ್ಕಾಗಿ ಅಂಥ ಪ್ರೇಮತ್ವವನ್ನು ದಯಾಳುವುಳ್ಳ ದಸರೆಯರು ಆಗಿದ್ದಾರೆ. ಅವನು ಸೊಳ್ಳೆ ಕಡಿದ್ರೆ ಎಷ್ಟೋ ನೋವು ಆಗ್ತದೆ ಅವರಿಗೆ. ಅವರ ಮೋಟಮಲ್ಲು ಅಂತ ಬರ್ತಾನೆ, ದೇವರೇ ಬರ್ತಾನೆ ಅಂತ. ಮೋಟಮಲ್ಲು ಅಂದರೆ ಕೈಗಳು ಭಾಳ ಹುಡುಗ ಆಗ್ತದೆ ಯಾರಿಗೆ ದಸರೆ. ಆದರೆ ಅಷ್ಟೆಲ್ಲ ಕೈ ಹೊಡೆದ್ರು ನಿನ್ನ ಕೈ ಮುಂದಾಗಿ ಅಂತ ಮುಂದಿನ ಪರೀಕ್ಷೆ ಅವ್ರ ಕೈ ಹೋಗ್ತಾನೆ ಮೋಟಮಲ್ಲು. ಆಗ ದೇವರು ಇಷ್ಟೆಲ್ಲ ಪರೀಕ್ಷೆ ನೋಡಿ ಅದಕ್ಕೆ ನೀನೇ ಗೆದ್ದಿ ಅಂತ ಹೇಳಿ ದಸರೆ ನೋಡೋ ಕಥೆ ಬರ್ತಾರೆ. ಅಂದ್ರೆ ದಸರೆಯಲ್ಲಿ ಎಷ್ಟು ತಾಳ್ಮೆ ಇತ್ತು ಅನ್ನೋಕ್ಕ ಇದೊಂದು ಉದಾಹರಣೆ. ಮತ್ತು ಅಷ್ಟು ಕಳಕಳಿ ಆತನ ದಸರೆಯಲ್ಲಿ ಇತ್ತು ಅಂತ ನಾವು ಕಾಣ್ತೀವಿ. ಅಂತಹ ದಸರೆಯವರ ಹೆಂಡತಿ ಆಕಿನಲ್ಲಿ ಅಷ್ಟೇ ಮೃದುತ್ವವನ್ನು ನಾವೆಲ್ಲ ಕಾಣ್ತೀವಿ. ಅಂಥವ್ರು 5 ವಚನಗಳನ್ನು ಅವರು ಬರೆದಿದ್ದಾರೆ. ಭಾಳ ದೊಡ್ಡ ವಚನ ಬರ್ತಾರ, 2 ಸಣ್ಣ ಓದಿದ್ದೆಲ್ಲ ದೊಡ್ಡ. ಇದೇನು ಅಕ್ಕೋರು ಹೇಳಿದ್ರೆ 2 ಬಿಟ್ರೆ ಓದಿದ ಒಂದು ಪೇಜೇ ಬರ್ತಾರೆ. ಅವರಿಗೆಲ್ಲ ಗುರು, ಲಿಂಗ, ಜಂಗಮ ಮತ್ತು ಇಂದ್ರಿಯಗಳ ಬಗ್ಗೆ, ಕಾಮಗಳಿಗೆ, ಯೋಗಕ್ಕೆ ಎಲ್ಲವನ್ನ ಅವ್ರು ಹೇಳಿದ ಹೆಚ್ಚು ಇಂದ್ರಿಯತ್ವವನ್ನು ಅವ್ರು ಕೊಟ್ಟಿದ್ದ ವಚನಗಳು ನಾವು ಕಾಣ್ತೀವಿ. ಅದಕ್ಕಾಗಿ ಅದನ್ನು ಆಚರಣೆಯನ್ನು ಅವ್ರು ಮಾಡಿದ್ದು ಅಂತ ನಾವು ಆ ವಚನಗಳನ್ನು ಮಾಡ್ತೀವಿ. ಅಂತಹ ಸಮಯರು ಇವತ್ತು ಅವರು ಇಲ್ಲಿ ಕೊಂತಾರೆ ನೋಡಿದ್ರಿ ಮಕ್ಕಳಾಗ ನೀವು 12ನೇ ಶತಮಾನದಲ್ಲಿ ನೋಡಿಲ್ಲ, ಈಗ ನೋಡಿದ್ರು ಮುಗಿತವ್ರು ಏನು 4 ಮಕ್ಕಳಾಗ್ಯಾರ ಅಂತ ಅವರು ಪ್ರತಿರೂಪಾಯಿ ಕೊಟ್ಟರು. ಒಟ್ಟು ಅಳಕ್ಕೆ ಅವ್ರು ಬಿಡಿ ಗಂಭೀರ ಕೊಡ್ತಾರೆ. ಆಮತ್ತು ಆಗಿ ಗಂಭೀರ ಮಾಡಕ್ಕೆ ನಾನು ಅಷ್ಟು ತಾಯಿ ಮಾಡೋರು ಪಾತ್ರ ಬರೋಬ್ಬರೇ ಮಾಡ್ಕೊಂತಾರೆ ಅವರು. ಅಷ್ಟು ಅವರು ಚಲೋ ಮಾಡಿದ್ದಾರೆ. ಅವರು ಅವರಿಗೂ ಒಳ್ಳೆಯದಾಗಿ ತಮ್ಮೆಲ್ಲರಿಗೂ ಮತ್ತೆಲ್ಲ ತಾಯಿಯಂದಿರು ಇವತ್ತೇನು ಹಸಿರು ಎಲ್ಲ ಹಚ್ಚು ಹಸಿರು, ದಸರೆಯದು ಹಸಿರು, ನೀವು ಹಸಿರು. ಯಾಕೆ ದಸರೆಯ ಹಸಿರನ್ನ ಪ್ರೀತಿಯನ್ನು ಮಾಡೋದು. ಅದಕ್ಕಾಗಿ ದಸರೆಯ ಅಂತ ಹೆಸರು. ಎಲ್ಲೆಲ್ಲಿ ಹಸಿರದ ಎಂದು ಕಡ್ಲಾರದ ಅಷ್ಟು ಪ್ರಶ್ನೆಯನ್ನು ಮಾಡಿದವರೇ ದಸರೆಯವರು. ಅದಕ್ಕೆ ಅವರು ತಕ್ಕಂಗೆ ಇವತ್ತು ವಿಶೇಷವಾಗಿ ನೀವೆಲ್ಲ ಹಸಿರು ಹಾಕೊಂಡು ಬಂದ್ಬಿಟ್ಟಾರೆ. ಏನು ನೀವೆಲ್ಲ ಇವತ್ತು ಹಸಿರನ್ನು ಹಾಕ್ಕೊಂಡು ಬಂದ್ರಿ. ಅದಕ್ಕಾಗಿ ಎಲ್ಲ ಅಕ್ಕನ ಬಳಗಗಳು ಮತ್ತು ಇಷ್ಟೆಲ್ಲ ಉಪನ್ಯಾಸಕರಿರ್ಬೋದು ಮತ್ತು ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಮಾತಾಡಿದರೆ, ವಚನ ಗಾಯನ ಮಾಡಿದ್ರು, ಗಾಯಕರು ಎಲ್ಲ ತಾಯಿಗಳು ಒಳ್ಳೆಯದಾಗಿ ಶುಭವಾಗಲಿ ಅಂತ ಹಾರೈಸಿ. ಯಾಕಂದ್ರೆ ಸಮಯ ಆಗಿದೆ, ಸ್ವಲ್ಪ ಯಾಕೆ ಲೇಟ್ ಮಾಡಿ ಚಾಲೂ ಮಾಡಿರಿ. ಇವತ್ತು ಕರೆಕ್ಟ್ ಟೈಮಿಂಗ್ ಚಾಲೂ ಮಾಡಿರಿ. ಯಾಕಂದ್ರೆ ನಾನೇ ಲೇಟಾಗಿದ್ದೀನಿ ಅಂತ ತಿಳ್ಕೊಂಡಿದ್ದು. ಈ ಜನ ಭಾಳ ಸ್ಪೀಡ್ ನನಗೆ ಬರೋತನ ಇನ್ನೊಂದು ಕಂಡಾಗ ನೋಡ್ಬೇಕು ಗಾಡಿ ನಿಮಗೆ. ಅದಕ್ಕೆ 6 ಗಂಟೆಗೆ ನೀವು ಚಾಲೂ ಮಾಡ್ತೀರಿ, 6 ಗಂಟೆಗೆ ಮಾಡಿರಿ, 7 ಗಂಟೆಗೆ ಕರೆಕ್ಟ್ ಮುಗಿಸೋಕ್ಕಾಗ್ತದೆ. ಅದಕ್ಕೆ ನೀವು ಸ್ವಲ್ಪ ಬೇಗ ಬರೋದು ಮತ್ತು ಬೇಗ ಮುಗಿಸ್ಬೇಕು. ಅದಕ್ಕೆ ಇತರೆ ಕಾಲ ಅಂತ ಆಲ್ರೆಡಿ ಬಿಟ್ಟಿದ್ದಾರೆ. ಕೆಳಗಡೆ ಲಾಸ್ಟ್ ಇರ್ತದೆ ಇತರೆ ಕಾಲ ಅಂತ ಇರ್ತದೆ. ಅಲ್ಲಿ ನೀವು ಲಿಂಗಾಯತ ಅಂತ ಅಲ್ಲಿ ಬರುತ್ತೆ. ಇನ್ನೊಂದು ಎಲ್ಲರಿಗೂ ಏನು ಸಮಸ್ಯೆ ಅದಂದ್ರೆ ನಮ್ಮ ಮೈನಾರಿಟಿ ಹೋಗ್ತದೇನೋ ಅಂತ ಎಲ್ಲರಿಗೂ ಭಯ ಅದ. ಮತ್ತು ನಾವು ಹಿಂದೂ ಬರೋದ್ರೆ ಮೈನಾರಿಟಿ ಉಳಿತೀವೇನೋ, ಲಿಂಗಾಯತ ಬರೋದು ಹೊಂಟೋಯ್ತದೇನೋ ಅಂತ ಡೌಟ್ಸ್ ಅಲ್ಲ. ಮೈನಾರಿಟಿಗೂ ಇದಕ್ಕೂ ಸಂಬಂಧ ಇಲ್ಲ. ಹಿಂದೂ ಜಾಗದಾಗ ಲಿಂಗಾಯತ ಬರಬೇಕು ಅಷ್ಟೇ. ಈ ಹಿಂದೂ ಏನಿಲ್ಲ ಮೈನಾರಿಟಿ ಏನಿರ್ಬೇಕು ಅದು ಇದೇ ಇರ್ತದೆ. ಕಡೆ ಜಾತಿ ಕಾಲದಾಗ ಏನದ ನಿಮ್ಗೆ ಏನು ಗೌರ್ಮೆಂಟ್ ಫೆಸಿಲಿಟಿ ಸಿಗ್ತದ, ಅದ್ರೇನು ಸೌಲಭ್ಯ ಅದ, ಎಲ್ಲ ಸೌಲಭ್ಯ ಸಿಗ್ತದೆ. ಏನು ಧರ್ಮ ಕಾಲದಾಗ ಅಷ್ಟೇ ಲಿಂಗಾಯತ ಬರಬೇಕು ಅಷ್ಟೇ. ಅಷ್ಟೇ ತಲೆ ಕಟ್ಸೋದು. ಮತ್ತೆ ಕಡೆ ಏನು ಹಾಕಬೇಡಿ. ಖರೆ ಈ ಕಡೆ ಮಾತ್ರ ಏನು ಮಾಡಬೇಕು,
ಲಿಂಗ ಇದೊಂದು ಬರೋದು ಸಾಕು, ಉಳಿದೆಲ್ಲ ಕಲಿ ಕಟ್ಸಿದ್ದಾರೆ. ಸ್ವಾಮಿಗಳು ಪರಮ ಪೂಜ್ಯ ಪ್ರಭುಲಿಂಗ ಸ್ವಾಮಿಗಳು ಹಿರೇಮಠ ಸಂಸ್ಥಾನ ಬಾಲ್ಕಿ ಇವರು. ನಂತರ ಉದ್ಘಾಟನೆ ಶರಣೆ ತಾರಾಬಾಯಿ ಚಂದ್ರಪ್ಪ ಕರ್ಕಾಳೆ ತಾಯಿಯವರು. ನಂತರ ಅಧ್ಯಕ್ಷ ಸ್ಥಾನವನ್ನು ಶರಣೆ ಶಶಿಕಲಾ ವಿದ್ಯಾಸಾಗರ್ ಕಾಳದಿ ತಾಯಿಯವರು. ನಂತರ ಮುಖ್ಯ ಅತಿಥಿಯಾಗಿ ಶರಣೆ ಪ್ರಿಯಾ ಓಂ ಪಾಟೀಲ್ ಅವರು ನೆರವೇರಿಸಿಕೊಳ್ಳುತ್ತಿದ್ದಾರೆ. ನಂತರ ಅನುಭವ ಗೋಷ್ಠಿಯನ್ನು ನೆರವೇರಿಸಲು ಶರಣೆ ಗೀತಾ ನಿಜಲಿಂಗ್ ಪಾಟೀಲ್ ತಾಯಿಯವರು. ನಂತರ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವಂತಹ ತಾಯಿಯು ಶರಣೆ ಸುಮಾವತಿ ನೂರಂದಪ್ಪ ಬಸವನಗುಟ್ಟೆ ಅವರು ನೆರವೇರಿಸುತ್ತಿದ್ದಾರೆ. ನಂತರ ಧರ್ಮ ಗ್ರಂಥ ಪಠಣೆಯನ್ನು ನೆರವೇರಿಸಿಕೊಡಲು ಶರಣೆ ಅರುಣಾ ವಿಜಯಕುಮಾರ್ ಪ್ರಭಾ. ನಂತರ ಸಂಧಾನ ಕಾರ್ಯಕ್ರಮವನ್ನು ನೆರವೇರಿಸತಕ್ಕಂಥ ಶರಣೆ ಶಾರದಾ ಬಾಬುರಾವ್ ಮುಜೆ ತಾಯಿಯವರು. ನಂತರ ವಿದ್ಯಾರ್ಥಿ ಭಾಷಣ ಕುಮಾರಿ ಪ್ರಾಂಜಲ್ ಸುರೇಶ್ ಭೂರೆ ತಾಯಿಯವರು. ನಂತರ ಶರಣ ವೇಷಭೂಷಣ ಕಾರ್ಯಕ್ರಮ ನೆರವೇರಿಸಿಕೊಡುವಂತಹ ಶರಣೆ ಶಿಲ್ಪಾ ಶಿವರಾಜ್ ಮರೂರ್. ವಿದ್ಯಾರ್ಥಿ ಭಾಷಣ ಅಂಕಿತಾ ಕರ್ಕಾಳೆಯ ವಿದ್ಯಾರ್ಥಿ ಮಗು ನೆರವೇರಿಸಿಕೊಡಬೇಕು. ನಂತರವಾಗಿ ಶರಣರ ವೇಷಭೂಷಣ ಶರಣಿ ಶಿಲ್ಪಾ ಶಿವರಾಜ್ ಮರೂರ್ ತಾಯಿಯವರು. ನಂತರ ವಚನ ಗಾಯನ ಶರಣ ಮಹಾನಂದ ಶೇಷರಾವ್ ಮುಸುನಾಳೆ ತಾಯಿಯವರು. ನಂತರ ಸ್ವಾಗತ ಶರಣಿ ಜ್ಯೋತಿ ಅಮರೇಶ್ ಯಾಳ್ಗೆ ತಾಯಿಯವರು. ನಂತರ ನಿರೂಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳುವುದು ಶರಣಿ ನಿರ್ಮಲಾ ರಮೇಶ್ ಜಮಾದಾರ್ ತಾಯಿಯವರು. ಅಂತಿಮವಾಗಿ ವಂದನಾರ್ಪಣೆ ಕಾರ್ಯಕ್ರಮವನ್ನು ಶರಣಿ ವಿಜಯಲಕ್ಷ್ಮಿ ಅಮರ್ ಜಡಗೆ ತಾಯಿಯವರು ನೆರವೇರಿಸಿದ್ದಾರೆ. ನಂತರ ಭಜನಾ ತಂಡ ಅವರು ಮೊದಲೇ ಬಂದು ಕಾರ್ಯಕ್ರಮವನ್ನು ಬಹುಬೇಗನೆ ನೆರವೇರಿಸಿಕೊಡಬೇಕು. ಆಗ ಶರಣೆ ಶೋಭಾ ವಡಂಗೇರಿ ಅಕ್ಕಮಾದೇವಿ ಭಜನಾ ತಂಡ ಮಂಡಳ ಭಾಕಿ ಇವರು 5 ಗಂಟೆಗೆ ಇಲ್ಲಿ ಉಪಸ್ಥಿತಿಯಲ್ಲಿದ್ದು ಭಜನಾ ತಂಡವನ್ನು ನೆರವೇರಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತಾ ಈಗ ವಂದನಾರ್ಪಣೆಯನ್ನು ನೆರವೇರಿಸಿಕೊಡುವಂತ ಅಶ್ವಿನಿ ಮಹಾದೇವ್ ಜ್ಯೋತಿಪ್ಪ ಆಗಮಿಸಬೇಕು. ಇವರಿಗೆ ನಮ್ಮ ಮರಣವೇ ಮಹಾನವಮಿ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಪಾರ್ವತಿ ದುಮ್ಮನ್ಸೂರೆ ತಾಯಿ ಹಾಗೂ ಸಾವಿತ್ರಿ ಪಾಟೀಲ್ ಅವರಿಂದ ಬಹಳ ವಿಶೇಷ ಅಂತ ಹೇಳುತ್ತಾ ವೇದಿಕೆಯಲ್ಲಿದ್ದವರು ಎಲ್ಲರೂ ಬಂದು ಅವರಿಗೆ ಆಶೀರ್ವದಿಸಿ ಬಸವಲಿಂಗ ಬಂಧನ ಬಿಡಿಸಿ ಬಸವಲಿಂಗ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಕಾಯಿತೇನೋ ಬಂದು ನೀನು ಗಣಪತಿ ಗಣಪತಿ ಜಯ ಮಾಡುವ ಕಾರ್ಯಕ್ಕೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣೆ ಅಷ್ಟೂರೇ ತಾಯಿಯವರಿಗೂ ಸನ್ಮಾನ. ನಂತರ ಮುಖ್ಯ ಅತಿಥಿಯಾಗಿರುವಂತಹ ಶರಣೆ ವೀರಾಮಣಿ ರಾಜು ಅಷ್ಟೂರೇ ತಾಯಿಯವರಿಗೂ. ನಂತರ ತಪ್ಪನ್ನು ಪಠಣೆ ಮಾಡಿರ್ತಕ್ಕಂತಹ ಅಂಬಿಕಾ ಪಂಚಟೆ ಗೀತಾ ಕರ್ಗಳೆ ತಾಯಿಯವರಿಗೂ. ಇಂದಿನ ಕಾರ್ಯಕ್ರಮದ ವಚನ ಗಾಯನವನ್ನು ಮಾಡಿರ್ತಕ್ಕಂಥ ಶರಣಿಗೂ ಶರಣೆ ರಾಜೇಶ್ವರಿ ತಾಯಿ ರಾಘವರಿಗೂ. ಇಂದಿನ ಸನ್ಮಾನ ಕಾರ್ಯಕ್ರಮವನ್ನು ಪಾರ್ವತಿ ದುಮ್ಮನ್ಸೂರೆ ತಾಯಿಯವರು ನೆರವೇರಿಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಓಂ ಶ್ರೀ
ವಚನ ಗಾಯನ ಮಾಡಿರ್ತಕ್ಕಂತಹ ಶರಣಿ ಕಾಶಿಬಾಯಿ ಭೀಮರಾವ್ ಜಾವಕೆ ತಾಯಿಯವರಿಗೂ ಪೂಜ್ಯ ಅಪ್ಪಾಜಿ ಅವರಿಂದ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ವಚನ ಗ್ರಂಥವನ್ನು ಪಠಣೆ ಮಾಡಿರ್ತಕ್ಕಂತಹ ಶರಣಿ ಗೀತಾ ಧನರಾಜ್ ಸರ್ಕಾರಿ ತಾಯಿ ಗೀತಾ ಸಂಜೀವ್ ಕುಮಾರ್ ತಾಯಿಯವರಿಗೂ ಸನ್ಮಾನ. ಪೂಜ್ಯ ಅಪ್ಪಾಜಿ ಅವರಿಂದ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಂತೋಷ್ ಪಾಟೀಲ್ ಹೋಗ್ತಿತ್ತು. ಅನಾರೋಗ್ಯ ಕಾರಣ ನಮ್ಮ ಅಕ್ಮಲಿಯವರಿಗೆ ಹೋಗ್ತಿದ್ದೇವೆ. ಬಹಳ ಒಳ್ಳೆ ರೀತಿಯಾಗಿ ನಡೆಸ್ಕೊಡ್ತಾರೆ. ಅವರಿಗೊಂದು ಜೋರಾದ ಚಪ್ಪಾಳೆ ಅವರೊಂದಿಗೆ ಅವರ ಮಗನಾದ ಶ್ರೇಯಸ್ಸಿಗೂ ಕೂಡ ಪರಮ ಪೂಜ್ಯರಿಂದ ವಂದನೆ ಹೇಳ್ತಾನೆ. ಶ್ರೇಯಸ್ಸು ನೀವು ಆಶೀರ್ವಾದ ಶ್ರೇಯಸ್ಸು ಆಶೀರ್ವಾದ ಬಂದು ಆಮೇಲೆ ಹೋಗ್ತೀನಿ. ಹಾಗೂ ಅಧ್ಯಕ್ಷರಿಂದ ಗೌರವ ಸತ್ಕಾರ. ಈಗ ಆ ಮಗುವಿನಿಂದ ಒಂದು ವಚನ ನಮ್ಮ ಜಡಿಗೆ ಪರಿವಾರದಿಂದ ತಮ್ಮೆಲ್ಲರಿಗೆ ಹಣ್ಣನ್ನು ವ್ಯವಸ್ಥೆ ಮಾಡಲು ಪರಮ ಪೂಜ್ಯರಿಂದ ಆ ಪ್ರಸಾದವನ್ನು ಪಡ್ಕೊಂಡು ಹೋಗಬೇಕು. ನಾಳೆ ಮತ್ತೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬರಬೇಕಂತ ಕೇಳುತ್ತಾ ಈಗ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ 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 ಬ ಎಂದರೆ ಭಕ್ತಿಯ ರೂಪ, ಬ ಎಂದರೆ ಭಕ್ತಿಯ ರೂಪ, ಸ ಎಂದರೆ ಜ್ಞಾನದ ರೂಪ, ಸ ಎಂದರೆ ಜ್ಞಾನದ ರೂಪ, ವ ಎಂದರೆ ವೈರಾಗ್ಯದ ರೂಪ, ವ ಎಂದರೆ ವೈರಾಗ್ಯದ ರೂಪ. ಬಸವ 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 ಕಾಯಕವೇ ಕೈಲನ್ನುಡಿ ದಾಸೋವೆ ಮುನ್ನುಡಿ, ಅನುಭವದ ಆಶಯವೇ ಬದುಕಿರಲಿ ಶ್ರೀನುಡಿ. ಬಸವಯ್ಯ ಬಸವರಸ ಬಸವನಂದೇ ಪಾಲಿಸಯ್ಯ ಕಲೀಶ ಶರಣ ಬಂದೆ. ಬಸವ 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 ಶರಣ ಶರಣ. ತನ್ನ ಸೋಮಾಪುರದಿಂದ ವಚನವನ್ನು ಹೇಳಿರ್ತಕ್ಕಂತಹ ಶ್ರೇಯಸ್ ಆನಂದ್ ಕುಮಾರ್ ಕಿಟ್ಟ ಅವರಿಗೆ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಕೋರುತ್ತಾ ಈಗ ನಿರ್ಗುಣ